ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಭಕ್ತರಿಗೆ ದೇವರು ಕೊಡುವ ವರಗಳು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಭೂಮಿಯ ಮೇಲೆ ಇದ್ದಂಥ ಮಾನವ ಸಮಾಜ, ಈ ಮಾನವ ಸಮಾಜದಲ್ಲಿ ಭಕ್ತರು ಹಾಗೂ ಭಕ್ತಹೀನರು ತಂದೆಯಾದ ದೇವರನ್ನು ತಿಳ್ಕೊಂಡು, ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು, ಪವಿತ್ರಾತ್ಮನನ್ನು ತಿಳಿದುಕೊಂಡು ಭಕ್ತಿಯಿಂದ ಜೀವಿಸುವಂಥ ಭಕ್ತರನ್ನು ಕುರಿತು ಮಾತುಗಳು. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಭಕ್ತಿ ಅಂದರೆ ಮೊಟ್ಟಮೊದಲು ದೇವರನ್ನು ತಿಳ್ಕೊಂಡಿರಬೇಕು, ಸೃಷ್ಟಿಕರ್ತನನ್ನು ಅರ್ಥ ಮಾಡಿಕೊಂಡಿರಬೇಕು. ಅರ್ಥ ಮಾಡಿಕೊಂಡ ಮೇಲೆ ಅವರು ಭಕ್ತಿಯಿಂದ ನಡಿಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಅರ್ಥ ಮಾಡಿಕೊಂಡವರು ಮೂಢಭಕ್ತಿಯಲ್ಲಿ ಕೂಡ ಜೀವಿಸಿದವರು ಇದ್ದಾರೆ, ಭಕ್ತಿ ಇಲ್ಲದವರು ಇದ್ದಾರೆ, ಭಕ್ತಿಯಲ್ಲಿ ಇದ್ದೀವಂತ ಹೇಳಿ ಮೂಢಭಕ್ತಿಯಲ್ಲಿ ಇದ್ದವರು ಇದ್ದಾರೆ, ನಿಜವಾದ ಭಕ್ತಿಯಲ್ಲಿ ಇದ್ದಂಥ ಭಕ್ತರು ಕೂಡ ಇದ್ದಾರೆ. ನಿಜವಾದ ಭಕ್ತರು ಏನು ಮಾಡ್ತಾರಂತ ನೋಡುವಾಗ, ಈ ಲೋಕದ ಮಾಲಿನ್ಯವು ಅಂಟದಂತೆ ತಮ್ಮನ್ನು ತಾವು ಕಾಪಾಡಿಕೊಳ್ತಾರೆ, ತಮ್ಮನ್ನು ತಾವು ಸರಿಪಡಿಸಿಕೊಂಡು ಪ್ರತಿನಿತ್ಯ ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಕೆಲಸದಲ್ಲಿ ಪ್ರತಿನಿತ್ಯ ನಿಜವಾದ ಭಕ್ತರು ಇರ್ತಾರೆ. ಅವರು ಈ ಲೋಕದಲ್ಲಿ ಇದ್ದಾಗಲೂ ಈ ಲೋಕದ ಮಾಲಿನ್ಯವನ್ನು, ಈ ಲೋಕದ ಅಪರಾಧಗಳು, ಪಾಪಗಳನ್ನು, ಶಾಪಗಳನ್ನು ಅಂಟಿಸಿಕೊಳ್ಳದೆ ಶುದ್ಧಿ ಮಾಡಿಕೊಂಡು ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿರ್ತಾರೆ. ನಿಜವಾದ ಭಕ್ತರ ಮೂಲಕ ಈ ಲೋಕದಲ್ಲಿ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಸಂತೋಷ ಇರುತ್ತೆ. ನಿಜವಾದ ಭಕ್ತರಿಗೆ ದೇವರು ಕೊಡುವಂಥ ವರಗಳು, ಈ ಲೋಕದಲ್ಲಿದ್ದಂಥ ಎಲ್ಲರಿಗೂ ಜೀವಿತ ಕಾಲವನ್ನು ಕೊಟ್ಟಿದ್ದಾರೆ, ಆಯುಷ್ಕಾಲವನ್ನು. ಆಮೇಲೆ ಈ ಲೋಕದಲ್ಲಿ ಬದುಕೋದಕ್ಕೆ ಎಲ್ಲ ರೀತಿಯಲ್ಲಿ ಅನುಗ್ರಹ ಮಾಡಿದ್ದಾರೆ. ಈ ಲೋಕದಲ್ಲಿ ದೇವರನ್ನ ತಿಳಿದುಕೊಂಡವರಾಗಿರ್ಬೋದು, ತಿಳಿದುಕೊಳ್ಳದೆ ಇದ್ದವರೂ ಆಗಿರ್ಬೋದು, ಈ ಲೋಕದಲ್ಲಿ ಎಷ್ಟು ಕಾಲ ಬದುಕಬೇಕೋ ಅಷ್ಟು ಕಾಲ ಬದುಕ್ತಾರೆ. ಆದರೆ ಪ್ರತ್ಯೇಕವಾಗಿ ತನ್ನ ಭಕ್ತರಿರ್ತಾರೆ ನೋಡಿ, ಆ ಭಕ್ತರಿಗೆ ಕೊಡುವಂಥ ವರಗಳು ಯಾವ ರೀತಿ ಇರುತ್ತೆ ಎಂದು ವಾಕ್ಯದ ಮೂಲಕ ಇದನ್ನು ನಾವು ತಿಳ್ಕೊಳ್ಬೇಕು. ಅದು ನಿಜವಾದ ಭಕ್ತರಾಗಿರಬೇಕು, ಮೂಢಭಕ್ತಿಯಲ್ಲಿ ಇರಕೂಡ್ದು, ಯಥಾರ್ಥವಾದಂಥ ಭಕ್ತಿಯಲ್ಲಿರಬೇಕು. ಯಥಾರ್ಥವಾದಂಥ ಭಕ್ತಿಯಲ್ಲಿ ಇದ್ದಂಥ ಭಕ್ತರಿಗೆ ಮೊಟ್ಟಮೊದಲು ಏನಪ್ಪ ಅಂದರೆ, ದೇವರು ತನ್ನ ಭಕ್ತರಿಗೆ ದೂತರನ್ನು ಕಳಿಸಿಕೊಡುವಂಥದ್ದು. ಇದು ಎಲ್ಲರಿಗೂ ಇರಲ್ಲ. ಅಂದರೆ ಲೋಕದಲ್ಲಿದ್ದಂಥ ಎಲ್ಲ ಮಾನವರ ವಿಷಯದಲ್ಲಿ ಅಲ್ಲ, ಲೋಕದಲ್ಲಿದ್ದಂಥ ಎಲ್ಲ ಮಾನವರಿಗೆ ಬೇಕಾದಂಥ ಆಹಾರವನ್ನು, ದವಸ ಧಾನ್ಯಗಳನ್ನು ಇವೆಲ್ಲ ಕೊಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಭಕ್ತರಿಗೆ ಕೆಲವು ವರಗಳನ್ನು ಕೊಡ್ತಾರೆ. ಈ ವರಗಳಲ್ಲಿ ದೇವದೂತರನ್ನು ಕೂಡ ಕಳಿಸಿಕೊಡುವಂಥದ್ದು ಒಂದು. ಅದು ಎಲ್ಲಿರುತ್ತೆ ಮಾತು, ಅನೇಕ ಸಾರಿ ನಾವು ಈ ವಚನಗಳನ್ನು ನೋಡಿರ್ತೀವಿ. ಮತ್ತೊಂದು ಸಾರಿ ಈ ಸಂದರ್ಭದಲ್ಲಿ ನೋಡೋಣ. ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ ಪ್ರಿಯರೇ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಿಗಿದ್ದು ಕಾಪಾಡುತ್ತಾನೆ. ಅಂದರೆ ದೇವರು ತನ್ನ ದೂತರನ್ನು ಕಳಿಸ್ಕೊಡ್ತಾನಂತೆ, ದಂಡುಳಿಸ್ತಾನೆ. ದಂಡು ಅಂದರೆ ಈ ಲೋಕದಲ್ಲಿ ದೇವದೂತರು ಕೆಲಸ ಮಾಡ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ಎಲ್ಲಿ ಭಕ್ತರಿದ್ದಾರೋ ಆ ಭಕ್ತರನ್ನು ಕಾಪಾಡೋದಕ್ಕೆ ದೇವರು ತನ್ನ ದೂತರನ್ನು ಕಳಿಸಿಕೊಡುವಂಥದ್ದು. ಇದು ಕೂಡ ದೇವರು ಕೊಡುವಂಥ ಒಂದು ವರನೇ. ಭಕ್ತರಾಗಿದ್ದರೆ ದೇವರು ಕೊಡುವಂಥ ಒಂದು ವರ.
ನೋಡಿ, ಪ್ರಾರಂಭದಿಂದ ನೋಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ವರವನ್ನು ಕೊಡ್ತಾರೆ. ದೇವದೂತರ ಕಾವಲಿಗಿಟ್ಟು ಕಾಪಾಡುವಂಥದ್ದು ಒಂದು ರೀತಿಯಲ್ಲಿ ಇರುತ್ತೆ. ಇನ್ನು ಕೆಲವು ಸ್ಪೆಷಲ್ ಆಗಿ ದೇವರು ಕೊಡುವಂಥ ವರಗಳು. ನೋಹನನಿಗೆ ನಾವೇ ಕಟ್ಟು ಅಂತ ಹೇಳ್ತಾನೆ. ಇವಾಗ ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರಿಗೂ ಈ ಒಂದು ಅವಕಾಶವನ್ನು ಕೊಟ್ಟಿಲ್ಲ. ಆಗಿನ ಕಾಲದಲ್ಲಿ ದರ್ಶನ ಕೊಟ್ಟಿಲ್ಲ. ನೋಹನನು ಇದ್ದಂಥ ಕಾಲದಲ್ಲಿ ಪ್ರಜೆಗಳು ಬಹಳ ಮಂದಿ ಇದ್ದಾರೆ. ಅವರೆಲ್ಲರೂ ರಕ್ಷಣೆ ಹೊಂದಬೇಕಾದ್ರೆ ನೋಹನನ ಬಳಿಗೆ ಬರಬೇಕು ಅವರು. ಅದಕ್ಕೆ ನೋಹನನಿಗೆ ಒಂದು ನಾವೆಯನ್ನು ಕಟ್ಟು ಅಂತ ಹೇಳ್ತಾರೆ. ಅಂದರೆ ದೇವರು ದರ್ಶನವನ್ನು ಕೊಟ್ಟಿದ್ದಾರೆ, ಅಂದರೆ ಅವರನ್ನು ಪ್ರತ್ಯೇಕವಾಗಿ ಕಾಪಾಡುವಂಥದ್ದು. ಅದೇ ಪ್ರಕಾರ ಅಬ್ರಹಾಮನಿಗೆ ಕೂಡ ದರ್ಶನ ಬರುತ್ತೆ. ಅಬ್ರಹಾಮನಿಗೂ ವರವನ್ನು ಕೊಡ್ತಾನೆ, ಇಸಾಕನಿಗೂ ಕೊಡ್ತಾನೆ, ಯಾಕೋಬನಿಗೂ ಕೊಡ್ತಾನೆ. ಅಲ್ಲಲ್ಲಿ ಭಕ್ತರಿರ್ತಾರೆ ನೋಡಿ, ಆ ಭಕ್ತರಿಗೆ ದೇವರು ಕೊಡುವಂಥ ವರಗಳು. ವರ ಅಂದರೆ ದೇವರು ಕೊಡುವಂಥದ್ದು. ಅದು ಆತ್ಮಿಕವಾಗಿ ಇರ್ಬೋದು, ಭೌತಿಕವಾಗಿ ಇರ್ಬೋದು, ಶಾರೀರಿಕವಾಗಿ ಆತ್ಮಿಕವಾಗಿ ಎರಡು ರೀತಿಯಲ್ಲಿ ದೇವರು ಕೊಡುವಂಥದ್ದು. ಶಾರೀರಿಕವಾಗಿ ಭೌತಿಕವಾಗಿ ಅಂದರೆ, ಭೌತಿಕವಾಗಿ ಅಂದರೆ ಈ ಲೋಕದಲ್ಲಿ ಆಸ್ತಿ ವಿಷಯದಲ್ಲಿ, ಅಂತಸ್ತು ವಿಷಯದಲ್ಲಿ ಬೆಳೆಯುವಂಥದ್ದು. ಪ್ರತ್ಯೇಕವಾಗಿ ದೇವರು ಕೊಡುವಂಥ ವಿಷಯ. ಈ ಲೋಕದಲ್ಲಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಅದು ಸ್ವಾತಂತ್ರ್ಯ. ಅದು ಸ್ವಾತಂತ್ರ್ಯವಾಗಿ ಅಂದರೆ ಅವರವರ ಕಷ್ಟಕ್ಕೆ ಪ್ರತಿಫಲ. ಆದರೆ ಸ್ಪೆಷಲಾಗಿ ಭಕ್ತಿಯಲ್ಲಿದ್ದವರಿಗೆ ದೇವರು ಇನ್ನೂ ಎಕ್ಸ್ಟ್ರಾ ಕೊಡುವಂಥದ್ದು ನಡೆಯುತ್ತೆ. ಇದು ಆತ್ಮಿಕವಾಗಿ ಕೊಟ್ಟಿದ್ದಾರಾ ಅಥವಾ ಭೌತಿಕವಾಗಿ ಕೊಟ್ಟಿದ್ದಾರಾ? ಈ ಕಾಲದಲ್ಲಿ ಆತ್ಮಿಕವಾದಂಥ ವರ ಇದೆಯಾ, ಭೌತಿಕವಾದಂಥ ವರ ಇದೆಯಾ? ಯಾವ ವರವನ್ನು ನಾವು ಪಡ್ಕೊಂಡಿದ್ದೀವಿ ಎಂದು ವಿಚಾರ ಮಾಡಬೇಕು. ಕ್ರೈಸ್ತ ಸಮಾಜದಲ್ಲಿ ದೇವರು ನಮಗೆ ವರ ಕೊಟ್ಟಿದ್ದಾರೆ, ದೇವರು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ, ದೇವರು ನಮಗೆ ಪವಿತ್ರಾತ್ಮನ ವರಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಯಾರು ಯಾವ ರೀತಿ ಮಾತಾಡಿದ್ರು, ಭಕ್ತನಾಗಿರುವಂಥ ನೀನು ಮಾತ್ರ ದೇವರ ವಾಕ್ಯಗಳನ್ನು ಪರಿಶೋಧನೆ ಮಾಡಬೇಕು. ಯಾರಿಗೆ ಯಾವ ವರ ಕೊಟ್ಟಿದ್ದಾರೆ, ಇವಾಗ ನಮಗೆ ಯಾವ ವರವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಅಬ್ರಹಾಮನಿಗೆ ಕೊಟ್ಟಂಥ ವರ, ಅಬ್ರಹಾಮನಿಗೆ ಕೊಟ್ಟಂಥ ಆಶೀರ್ವಾದ ನಿನಗಿಲ್ಲ. ಅವರಿಗೆ ಕೊಟ್ಟಂಥದ್ದು ಅದು ಪ್ರತ್ಯೇಕವಾದದ್ದು. ನೋಹನನಿಗೆ ಕೊಟ್ಟಂಥ ವರ ಅವರಿಗೆ ಪ್ರತ್ಯೇಕವಾದದ್ದು. ಅದೇ ರೀತಿಯಲ್ಲಿ ಮೋಶೆಗೆ ಕೊಡ್ತಾರೆ, ಇಸ್ರೇಲ್ ಜನಾಂಗದವರನ್ನು ನಡೆಸ್ಕೊಂಡು ಹೋಗಬೇಕು, ನಿನಗೆ ವರವನ್ನು ಕೊಡ್ತೀನಿ. ಅಂದರೆ ದೇವರು ಮೋಶೆ ಜೊತೆಯಲ್ಲಿದ್ದು ಅದ್ಭುತಗಳನ್ನು ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಅನೇಕ ಅದ್ಭುತಗಳು. ಸಮುದ್ರವನ್ನು 2 ಭಾಗ ಮಾಡಿದ್ದು ಎಲ್ಲಾದರೂ ನೋಡಿದ್ದೀರಾ? ಸಮುದ್ರವನ್ನು 2 ಭಾಗ ಮಾಡಿರುವಂಥದ್ದು. ಸಮುದ್ರ ಇದೆಯಲ್ಲ, ಸಮುದ್ರದಲ್ಲಿದ್ದಂಥ ನೀರನ್ನು ಗೋಡೆಯಾಗಿ ನಿಲ್ಲಿಸಿದ್ದು ಈ ಪ್ರಪಂಚ ಇತಿಹಾಸದಲ್ಲಿ ಎಲ್ಲಾದರೂ ನೋಡಿದ್ದೀರಾ? ಭಕ್ತರ ಇತಿಹಾಸದಲ್ಲಿ ನೋಡಿದ್ದೀರಾ? ಒಂದು ವೇಳೆ ಇದ್ದರೆ ಕಥೆಗಳಿರುತ್ತೆ. ಆದರೆ ನಿಜವಾದ ಇತಿಹಾಸ ಮೋಶೆಗೆ ದೇವರು ಕೊಟ್ಟಂಥ ವರದಲ್ಲಿ ಒಂದು ಏನ್ರಿ ಆಲೋಚನೆ ಮಾಡುವಾಗ ಅನೇಕ ಅದ್ಭುತಗಳನ್ನು, ಸೂಚಕ ಕ್ರಿಯೆಗಳನ್ನು ಮಾಡುವಂಥ ವರವನ್ನು ಕೊಟ್ಟಿದ್ದಾರೆ. ಅದು ದೇವರು ಕೊಟ್ಟಂಥ ವರ. ಕೈಯಲ್ಲಿ ಕೋಲು ಕೊಡ್ತಾರೆ, ಕೋಲು ತೋರಿಸಿದರೆ ಸಾಕು. ಸಮುದ್ರ 2 ಭಾಗವಾಗುತ್ತೆ. ಇಸ್ರೇಲ್ ಜನಾಂಗದವರು ಏನ್ರಿ ಮಧ್ಯದಲ್ಲಿ ಅಂದರೆ ಒಣ ನೆಲದ ಮೇಲೆ ನಡೆದು ಹೋಗ್ತಾರೆ. ಈ ಕಡೆ ಗೋಡೆ ಹಾಗೆ ನಿಂತ್ಕೊಳ್ಳುತ್ತೀರಿ. ಅದೇ ಕೋಲನ್ನು ತೋರಿಸಿದ ಮೇಲೆ ಆ ಮೋಶೆ ಮತ್ತು ನೀರು ಸಮವಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅನೇಕ ಉಪದ್ರವಗಳನ್ನು ಬರುವ ಹಾಗೆ ಮೋಶೆ ಐಗುಪ್ತ್ಯರ ಮೇಲೆ ಮಾಡಿದಾಗ ಅನೇಕ ಉಪದ್ರವಗಳು. ಐಗುಪ್ತ ದೇಶದ ಸುತ್ತಲೂ ಏನ್ರಿ ಕಪ್ಪೆಗಳನ್ನು ಬರುಮಾಡುವಂತೆ ಮಾಡ್ತಾನೆ. ತಲೆಯಲ್ಲಿರುವಂಥ ಏನುಗಳಿರ್ತಾವಲ್ಲ, ಈ ಏನುಗಳು ಮನೆ ತುಂಬುವಂತೆ, ಐಗುಪ್ತ ದೇಶದಲ್ಲಿ ತುಂಬುವಂತೆ ಮಿಡತೆಗಳು, ಅನೇಕ ರೀತಿ ವಿಧವಾದಂಥ ಉಪದ್ರವಗಳು. ಅದು ಒಂದು ಕಾಲದಲ್ಲಿ ಮೋಶೆಗೆ ಕೊಟ್ಟಂಥ ವರ. ಈಗಿನ ಕಾಲದಲ್ಲಿ ಆ ಮೋಶೆಗೆ ಕೊಟ್ಟಂಥ ವರ ನಮಗೂ ಕೂಡ ಇದೆ ಅಂದರೆ ನೀನು
ಮೋಸದಲ್ಲಿ ಮಾಯದಲ್ಲಿದ್ದಿ ಅಂತ ಅರ್ಥ. ಅವರಿಗೆ ಕೊಡಲ್ಪಟ್ಟಂಥ ವರ ಬೇರೆ. ಅದೇ ಪ್ರಕಾರ ಯೆಹೋಶುವನಿಗೆ ಏನು ಪ್ರಾರ್ಥನೆ ಮಾಡಿದಾಗ ಸೂರ್ಯನು ಎಲ್ಲಿ ನಿಲ್ಲಬೇಕು ಅಲ್ಲೇ ನಿಲ್ಲಬೇಕಂತ ಹೇಳಿದಾಗ ಸೂರ್ಯನು ನಿಂತ ಸ್ಥಳದಲ್ಲಿ ನಿಂತ್ಕೊಳ್ತಾನೆ. ಒಂದು ದಿನ ಪೂರ್ತಿ ಸೂರ್ಯನು ಮುಂದೆ ಹೋಗಲ್ಲ, ಸೂರ್ಯನು ಚಂದ್ರನು. ಅದೇ ಪ್ರಕಾರ ಏಲಿಯನ ಕಾಲದಲ್ಲಿ ಕೂಡ 3 ವರ್ಷ ಮಳೆ ಬರಕೂಡ್ದು ಅಂದಾಗ ದೇವರು ಮಳೆ ಬಾರದತ್ತೆ. ಅದೊಂದು ಅದ್ಭುತ. ಈ ಅದ್ಭುತಗಳನ್ನು ಮಾಡುವಂಥ ವರಗಳು ಹೊಸ ಒಡಂಬಡಿಕೆಯಲ್ಲಿ ಭಕ್ತರು ಪಡ್ಕೊಳ್ತಾರೆ. ಇವರು ಯಾವ ವರಗಳನ್ನು ಪಡ್ಕೊಂಡಿದ್ದಾರೆ, ಈಗಿನ ಕಾಲದಲ್ಲಿ ನಮಗೆ ಕೊಡಲ್ಪಟ್ಟಂಥ ವರ ಏನು, ಈ ದಿನಗಳಲ್ಲಿ ನಾವು ತಿಳ್ಕೊಳ್ಳೋದೇ ಹೋದರೆ ನಾವು ಮೋಸ ಹೋಗ್ತೀವಿ. ಅವರಿಗೆ ಕೊಡಲ್ಪಟ್ಟಂಥ ವರಗಳು ನಮಗೂ ಕೂಡ ವರ್ತಿಸುತ್ತೆ ಅಂದರೆ ನೀನು ಮಾಯದಲ್ಲಿದ್ದೀಯಾ, ಮತ್ತಿನಲ್ಲಿದ್ದೀಯ ಅಂತ ಅರ್ಥ. ಅವತ್ತು ಮಾಡಿರುವಂಥ ದೇವರು ಇವತ್ತು ಕೂಡ ಮಾಡ್ತಾನೆ ಅನ್ನೋದು ನಿನ್ನ ಭ್ರಮೆ. ದೇವರಿಗೂ ಸಮಸ್ತವೂ ಸಾಧ್ಯ. ಒಂದೇ ಒಂದು ನಿಮಿಷದಲ್ಲಿ ಇಂಥ ಭೂಮಂಡಲಗಳನ್ನು, 100 ಭೂಮಂಡಲಗಳನ್ನು ಉಂಟು ಮಾಡಬಲ್ಲ ದೇವರು. ದೇವರಿಗೆ ಸಮಸ್ತವೂ ಸಾಧ್ಯ. ಒಂದು ಕಾಲದಲ್ಲಿ ಮಾಡಿರುವಂಥ ಅದ್ಭುತಗಳು, ಸೂಚಕ ಕ್ರಿಯೆಗಳು, ವರಗಳು ನನ್ನ ಜೀವಿತದಲ್ಲಿ ಕೂಡ ನಡೆಯುತ್ತೆ. ಅವರ ಮಧ್ಯದಲ್ಲಿ ನಡೆದ ಹಾಗೆ ನನ್ನ ಜೀವಿತದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಸರಿಯಿಲ್ಲ. ಒಂದು ಕಾಲದಲ್ಲಿ ಅವರಿಗೂ ಕೊಟ್ಟಂಥ ವಾಕ್ಯಗಳು, ಕೊಟ್ಟಂಥ ವರಗಳು, ಈಗಿನ ಕಾಲದಲ್ಲಿ ದೇವರು ಕೊಟ್ಟಂಥ ವರ, ಈಗಿನ ಕಾಲದಲ್ಲಿ ದೇವರ ಮೂಲಕ ಕೃಪೆ ಪಡ್ಕೊಂಡಂಥ ನಾವು, ದೇವರ ಮೂಲಕ ವರವನ್ನು ಪಡ್ಕೊಂಡಿರುವಂಥ ನಾವು ಏನು ಮಾಡಬೇಕು ಅನ್ನೋದು ನಾವು ಕಲ್ತ್ಕೊಳ್ಬೇಕು ಪ್ರಿಯರೇ. ಇಲ್ಲದೆ ಹೋದರೆ ಮೋಸ ಹೋಗ್ತೀವಿ. ನೋಡಿ, ಸೊಲೊಮೋನನಿಗೆ ಒಂದು ವರವನ್ನು ಕೊಡ್ತಾನೆ. ಸೊಲೊಮೋನನಿಗೆ 1ನೇ ಅರಸುಗಳು 3ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ಓದಿಮ. ಅರಸನಾದ ಸೊಲೊಮೋನನು ಯಜ್ಞ ಮಾಡುವುದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬ್ಯೋನಿಗೆ ಹೋಗಿ ಅಲ್ಲಿನ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು ಸೊಲೊಮೋನನು. ಸಾಕು. ಈ ವಚನ ನೋಡುವಾಗ ನೇರವಾಗಿ ದೇವರು ಸೊಲೊಮೋನನನ್ನು ಕೇಳ್ತಾ ಇದ್ದಾರೆ, ನಿನಗೆ ಏನು ವರ ಬೇಕು? ಇಷ್ಟೆಲ್ಲ ಯಜ್ಞ ನೈವೇದ್ಯಗಳನ್ನು ಸಮರ್ಪಣೆ ಮಾಡ್ತಾ ಇದೆಯಾ, ಭಕ್ತಿಯಲ್ಲಿದೆಯಾ? ನಿನ್ನ ಭಕ್ತಿ ನೋಡುವಾಗ ನಿನಗೇನೋ ಕೊಡಬೇಕಂತ ಅನ್ನಿಸ್ತಾ ಇದೆ, ಕೇಳು ಮಗನೇ ಅಂದಾಗ ಸೊಲೊಮೋನನ ಕೇಳುವಂಥದ್ದು, ತಂದೆ, ನಿಮ್ಮ ಪ್ರಜೆಗಳು ನೋಡುವಾಗ ಬಹಳ ಮಂದಿ ಇದ್ದಾರೆ, ಲಕ್ಷಾನುಗಟ್ಟಲೆ ಇದ್ದಾರೆ. ಇವರನ್ನು ಪರಿಪಾಲನೆ ಮಾಡಬೇಕಾದ್ರೆ ನನಗೆ ಜ್ಞಾನ ಇಲ್ಲ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದೀನಿ, ನನಗೆ ಬುದ್ಧಿ ಜ್ಞಾನವೂ ಬೇಕು ಅಂದಾಗ ದೇವರು ನೋಡಿ 10ನೇ ವಚನ 11ನೇ ವಚನ ನೋಡಿ. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ವಹಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳಿದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೋಡಿದ್ರ, ಈ ವಚನವನ್ನು ಪರಿಶೋಧನೆ ಮಾಡಿದ್ರೆ ಸೊಲೊಮೋನನ ವಿಷಯದಲ್ಲಿ ದೇವರು ಹೇಳುವಂಥದ್ದು, ಸೊಲೊಮೋನನೇ, ನೀನು ಶತ್ರುಗಳ ಪ್ರಾಣವನ್ನು ಕೇಳಿಕೊಂಡಿಲ್ಲ, ಈ ಲೋಕದಲ್ಲಿ ಆಸ್ತಿ ಬೇಕು, ಅಂತಸ್ತು ಬೇಕು ಅಂತಲೂ ಕೇಳಿಕೊಂಡಿಲ್ಲ, ನನ್ನ ಮಕ್ಕಳನ್ನು ಪಾಲನೆ ಮಾಡಬೇಕು ಅಂತೇಳಿ ಒಳ್ಳೆಯ ಆಲೋಚನೆಯಿಂದ ಕೇಳಿದೆಯಲ್ಲ, ಅದಕ್ಕೆ ತಕ್ಕ ಹಾಗೆ ನಿನಗೆ ಜ್ಞಾನವನ್ನು ವಿವೇಕವನ್ನು ಕೊಡ್ತೀನಿ. ನಿನ್ನಂಥ ಜ್ಞಾನಿ ನಿನ್ನ ಕಾಲದಲ್ಲಿ ಈ ಭೂಲೋಕದಲ್ಲಿ ಇರೋದಿಲ್ಲ. ಅದೇ ಪ್ರಕಾರ ನೀನು ಐಶ್ವರ್ಯವನ್ನು ಕೇಳಲಿಲ್ಲ, ಕೇಳದೆ ಇದ್ದಾಗಲೂ ದೊಡ್ಡ ಐಶ್ವರ್ಯವಂತನಾಗಿ ನಿನಗೆ ಮಾಡ್ತೇನೆ, ದೊಡ್ಡ ಐಶ್ವರ್ಯವಂತ. ಅಂಥ ಜ್ಞಾನಿ, ಅಂಥ ಐಶ್ವರ್ಯವಂತನು ಭೂಲೋಕದಲ್ಲಿ ಎಲ್ಲೂ ಇಲ್ಲ ರೀ. ಏನ್ರಿ,
ಬಂಗಾರದ ಮೂಲಕ ದೊಡ್ಡದು ಒಂದು ದೇವರಿಗೆ ಆಲಯವನ್ನು ಕಟ್ತಾ ಇದ್ದಾರಂದರೆ ಎಷ್ಟು ಐಶ್ವರ್ಯ. ಆತನ ವಿಷಯದಲ್ಲಿ ನೋಡುವಾಗ ಏನ್ರಿ, ಪ್ರಸಂಗಿ ಗ್ರಂಥವನ್ನು ಬರಿತಾನೆ ಸೊಲೊಮೋನನು ಕೊನೆ ಕಾಲದಲ್ಲಿ, ಆತನು ಮರಣ ಹೊಂದುವಂಥ ವೃದ್ಧರ ಕಾಲದಲ್ಲಿ. ಅಷ್ಟು ದೊಡ್ಡ ಐಶ್ವರ್ಯವಂತನು, ಅದೇ ರೀತಿಯಲ್ಲಿ ಜ್ಞಾನವಂತನು, ಅಷ್ಟೇ ಪಾಪಗಳನ್ನು ಮಾಡಿರುವಂಥ ವ್ಯಕ್ತಿ. ದೊಡ್ಡ ಐಶ್ವರ್ಯವಂತನು, ದೊಡ್ಡ ಜ್ಞಾನವಂತನು, ಕೊನೆಯದಾಗಿ ಏನ್ರಿ ದೇವರನ್ನ ಬಿಟ್ಟು ಪಾಪದಲ್ಲಿರ್ತಾನೆ. ಭಕ್ತಿಯಲ್ಲಿ ಇದ್ದಾಗ ದೇವ್ರು ಕೊಡುವಂಥ ವರ, ಆಮೇಲೆ ದಾರಿ ತಪ್ಪುವಂಥದ್ದು. ದೇವರು ಕೊಟ್ಟಂಥ ವರವನ್ನು ಅನುಭವಿಸಿ ಆಮೇಲೆ ದಾರಿ ತಪ್ಪುತ್ತಾ ಇದ್ದಾನ ಅಂತ ನೋಡುವಾಗ, ಹೌದು, ದಾರಿ ತಪ್ಪಿದ ಆತನು ಮತ್ತೆ ಕೊನೆ ಕಾಲದಲ್ಲಿ, ಮರಣ ಹೊಂದುವಂಥ ಕಾಲದಲ್ಲಿ ಪಶ್ಚಾತ್ತಾಪಪಟ್ಟು ಪ್ರಸಂಗಿ ಗ್ರಂಥವನ್ನು ಬರೀತಾನೆ. ಕೊನೆ ಕಾಲದಲ್ಲಿ ಅದು ನಡೆಯುತ್ತೆ ರೀ, ಆಲೋಚನೆ ಮಾಡಿ. ಅಂದರೆ ಆಸ್ತಿ ಪಾಸ್ತಿ ಜ್ಞಾನ ದೇವರು ಕೊಡ್ತಾರಾ? ಯಾವಾಗ ಕೊಡ್ತಾರೆ ಅಂತ ನೋಡುವಾಗ, ಯಥಾರ್ಥವಾದಂಥ ಭಕ್ತನಾಗಿದ್ದಾಗ, ದೇವರ ಮೇಲೆ ನಂಬಿಕೆ, ವಿಶ್ವಾಸ, ಭಕ್ತಿ, ಪ್ರೀತಿ ಇದ್ದಾಗ ದೇವರು ಕೊಡುವಂಥದ್ದು. ಅದು ಕೂಡ ಕೆಲಸ ಮಾಡದೆ ನಮ್ಮ ಪಾಡಿಗೆ ನಾವು ಈ ಲೋಕದಲ್ಲಿ ಇದ್ದಾಗ ಕೊಡಲ್ಲ. ದೇವರು ನೋಡ್ತಾರೆ, ಆಸಕ್ತಿಯನ್ನು ನೋಡ್ತಾರೆ, ನೋಡಿದಾಗ ಕೊಡುವಂಥದ್ದು. ಯೋಬನು ಕೂಡ ದೇವರು ಬಹಳ ಆಸ್ತಿಯನ್ನು ಕೊಟ್ಟಿದ್ದಾನೆ. ಯೋಬನ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಏನ್ರಿ, ಆ ದೇಶದಲ್ಲಿ ಅಂಥ ದೊಡ್ಡ ಶ್ರೀಮಂತನು ಯಾರೂ ಇಲ್ವಂತೆ. ಉನ್ನತನಾದಂಥ ಶ್ರೀಮಂತನು, ಆಸ್ತಿ ಉಳ್ಳಂತನು ಯಾರು? ಯೋಬನು ಭಕ್ತನು. ನೀವು ಕೇಳ್ಬೋದು, ಹೌದು ಸರ್, ಭಕ್ತನಾಗಿದ್ದಾಗ ಮತ್ತೆ ಆಸ್ತಿ ಪಾಸ್ತಿ ಕೊಟ್ಟಿದ್ದಾನೆ, ಆಮೇಲೆ ಆಸ್ತಿ ಎಲ್ಲ ತೆಗೆದಾಕ್ತಾನಲ್ಲ, ಅದು ಪರೀಕ್ಷೆ. ಭಕ್ತರ ಮಧ್ಯದಲ್ಲಿ ಎರಡೂ ನಡೆಯುತ್ತೆ, ಪರೀಕ್ಷೆನೂ ಇರುತ್ತೆ, ಕೊಟ್ಟರೆ ಉನ್ನತವಾಗಿ ಕೊಡ್ತಾರೆ, ಎರಡೂ ನಡೀತಾ ಇರುತ್ತೆ. ಇವಾಗ ಈ ಎರಡು ವಿಷಯದಲ್ಲಿ ನಾವು ಈ ಲೋಕದಲ್ಲಿ ತಾಳ್ಮೆಯಿಂದ ಒಳ್ಳೆ ರೀತಿಯಿಂದ ಜೀವಿಸಬೇಕು. ಆಸ್ತಿ ಪಾಸ್ತಿ ಇದೆ, ದೊಡ್ಡ ಅಂತಸ್ತು ಇದೆ, ಎಲ್ಲ ವ್ಯವಸ್ಥೆ ಇದೆ ಅಂದಾಗ ನಾವು ಗರ್ವ ಪಡಕೂಡದು. ಗರ್ವಪಟ್ಟಾಗ, ನೆಬ್ಕದ್ನೆಚ್ಚರನ್ನು ಗರ್ವಪಟ್ಟಾಗ ಅಧಿಕಾರ ತೊಲಗುತ್ತೇವೆ. ಅಧಿಕಾರ ತೊಲಗಿದಾಗ ಅರಣ್ಯಕ್ಕೆ ಹೋಗಬೇಕಾಗತ್ತೆ. ಪಶುಗಳು ಹುಲ್ಲು ಯಾವ ರೀತಿ ತಿಂತವೋ ಅದೇ ರೀತಿಯಲ್ಲಿ ಈ ಅರಸನು ತಿನ್ನುವಂಥ ಪರಿಸ್ಥಿತಿ ಬರುತ್ತೆ. ಅದು ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ಘಟನೆಗಳು. ಈ ಥರ ನಡೆದಿದೆ ರೀ. ವಿಧೇಯನಾದಾಗ, ಭಕ್ತಿಯಿಂದ ಇದ್ದಾಗ ಉನ್ನತ ಸ್ಥಾನ, ಗರ್ವಪಟ್ಟಾಗ ದೇವರು ತೆಗೆದಾಕ್ತಾರೆ. ಒಂದು ವೇಳೆ ಪರೀಕ್ಷೆ ನಡೆಯುವಂಥ ಸಮಯದಲ್ಲಿ ಕೂಡ ತೆಗೆದಾಕುವಂಥದ್ದು ಕೂಡ ನೋಡ್ತೀವಿ. ಯೋಬನ ವಿಷಯದಲ್ಲಿ ಪರೀಕ್ಷೆ ನಡೆಯುತ್ತಲ್ಲ, ಇದ್ದ ಆಸ್ತಿ ಎಲ್ಲ ಕೂಡ ಹೋಗುತ್ತೆ. ಆದರೆ ದೇವರ ಕೃಪೆ ಇದೆ, ಅವರ ಜೊತೆಗೆ ದೇವರಿದ್ದಾರೆ. ದೇವರಿದ್ದಾಗ ಆಸ್ತಿ ಪಾಸ್ತಿ ಇರ್ಬೋದು, ಇಲ್ಲದೇ ಇರ್ಬೋದು, ಪರೀಕ್ಷೆ ನಡಿಬೋದು. ನಮಗೆ ಮನವರಿಕೆ ಆಗಬೇಕು, ಇದು ಯಾತಕ್ಕಾಗಿ ನಡೀತಾ ಇದೆ, ನಾನು ಭಕ್ತಿಯಲ್ಲಿದ್ದೀನಲ್ಲ, ನಾನು ಯಥಾರ್ಥವಾಗಿದ್ದೀನಲ್ಲ, ಯಾಕೆ ಹೀಗೆ ಕಷ್ಟಗಳು, ಶೋಧನೆಗಳು, ಪರೀಕ್ಷೆ, ಸೈತಾನನ ಮೂಲಕ ಶೋಧನೆ, ದೇವರು ನಿನ್ನನ್ನು ಪರೀಕ್ಷೆ ಮಾಡುವಂಥದ್ದು. ಆ ಸಮಯದಲ್ಲಿ ನಿನ್ನ ಭಕ್ತಿ ಕೆಡಬಾರ್ದು, ಆ ಸಮಯದಲ್ಲಿ ನಿನ್ನ ನಂಬಿಕೆ ಕೆಡಬಾರ್ದು, ನೀನು ಭಯಪಡಕೂಡದು. ನಿನ್ನ ಭಕ್ತಿ ಪ್ರಾರಂಭದಲ್ಲಿ ಯಾವ ಭಕ್ತಿ ಇದೆಯೋ ಅದೇ ಭಕ್ತಿಯಿಂದ ನೀನು ಮುಂದೆ ಹೆಜ್ಜೆ ಹಾಕಬೇಕು. ಯಾವ ನಂಬಿಕೆಯಿಂದ ನೀನು ಹೆಜ್ಜೆ ಹಾಕಿದೆಯೋ ಅದೇ ನಂಬಿಕೆ ನೀನು ಕಾಪಾಡಿಕೊಳ್ಬೇಕು. ನಿನ್ನ ಭಕ್ತಿಯನ್ನು, ನಿನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. 1ನೇ ಶತಮಾನದಲ್ಲಿ ಅಪೊಸ್ತಲರಿಗೆ ವರಗಳನ್ನು ಕೊಡ್ತಾನೆ. ಎಂತೆಂಥ ವರಗಳಪ್ಪ ಅಂತ ನೋಡುವಾಗ, ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವಂಥ ವರಗಳು, ಸತ್ತವರನ್ನು ಎಬ್ಬಿಸುವಂಥ ವರಗಳು, ದೆವ್ವಗಳನ್ನು ಬಿಡಿಸುವಂಥ ವರಗಳು, ವಿಧ ವಿಧವಾದಂಥ ವರಗಳನ್ನು ಅಪೊಸ್ತಲರಿಗೆ ಕೊಡುವಂಥದ್ದು ನೋಡ್ತೀವಿ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 12ನೇ ಅಧ್ಯಾಯ
28ನೇ ವಚನವನ್ನು ನೋಡಿ ಪ್ರಿಯರೇ. ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೋಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರಗಳನ್ನು, ಪರರ ಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೋಸ್ತಲರ? ಎಲ್ಲರೂ ಪ್ರವಾದಿಗಳ? ಎಲ್ಲರೂ ಬೋಧಕರ? ಎಲ್ಲರೂ ಸಹಾಯ ಮಾಡುವಂಥ ಗುಣ ಉಳ್ಳವರ? ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಗುಣವನ್ನು, ವರವನ್ನು ದೇವರು ಕೊಡುವಂಥದ್ದು. ಎಲ್ಲರೂ ಅಪೋಸ್ತಲರು ಅಲ್ಲ. ಈಗಿನ ಕಾಲದಲ್ಲಿ ಯಾರಾದರೂ ಅಪೋಸ್ತಲರು ನಾವು ಅಂತ ಹೇಳಿಕೊಂಡ್ರೆ ಅವರು ಸುಳ್ಳು ಅಪೋಸ್ತಲರು. ಈಗಿನ ಕಾಲದಲ್ಲಿ ಅಪೋಸ್ತಲರು ಇಲ್ಲ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ ಮೂಲಕ ಕಳಿಸಲ್ಪಟ್ಟವರಿದ್ದಾರಲ್ಲ, ಅವರು ಅಪೋಸ್ತಲರು. ಅವರಿಗೆ ಪ್ರತ್ಯೇಕವಾದಂಥ ವರಗಳು ಕೊಡಲ್ಪಟ್ಟಿವೆ. ಅವರಿಗೆ ಅನ್ಯ ಭಾಷೆಗಳನ್ನು ಮಾತನಾಡುವಂಥ ವರಗಳು ಅವರಿಗೆ ಕೊಡಲ್ಪಟ್ಟಿದೆ. ಅವರಿಗೆ ಸತ್ತವರನ್ನು ಎಬ್ಬಿಸುವಂಥ ವರಗಳು, ವಿಧ ವಿಧವಾದಂಥ ರೋಗಗಳನ್ನು ವಾಸಿ ಮಾಡುವಂಥ ವರಗಳು, ಇವೆಲ್ಲವೂ ಕೂಡ ಕೊಡಲ್ಪಟ್ಟಿದೆ. ಎರಡನೇದಾಗಿ ಕೆಳಗಡೆ ಮಾತು ಹೇಳ್ತಾರೆ, ನಾನಾ ರೋಗಗಳು ವಾಸಿ ಮಾಡುವ ವರವನ್ನು, ಪರರ ಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ. ಅಂದರೆ ಅಪೋಸ್ತಲರಿಗೂ, ಪ್ರವಾದಿಗಳಿಗೂ, ಬೋಧಕರಿಗೂ ಕೆಲವರಿಗೆ ಕೆಲವು ವರಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ದೇವ್ರು ಕೊಟ್ಟಂಥ ಪ್ರತ್ಯೇಕವಾದಂಥ ವರಗಳು ಪ್ರಾರಂಭದಲ್ಲಿ ಕೊನೆ ತನಕ ನೋಡಬೇಕು. ಯಾಕೆಂದರೆ ಕೊನೆ ತನಕ ನೋಡದೆ ಹೋದರೆ, ಮಧ್ಯದಲ್ಲಿ ಕೇಳಿ ವಾಪಸ್ ಹೋದರೆ ಅರ್ಥ ಆಗಲ್ಲ. ದೇವರ ಉದ್ದೇಶ ಏನನ್ನೋದು ಕೊನೆ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದೇ 12ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯ 4ನೇ ವಚನ ನೋಡಿ ಪ್ರಿಯರೇ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಸಾಕು. ಅಂದರೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಅವಾಗಿದ್ದಂಥ ದೇವರು ಇವಾಗ ಇದ್ದಾನೆ, ಅವಾಗ ಮಾಡುವಂಥ ದೇವರು ಇವಾಗ ಮಾಡ್ತಾನೆ ಅಂತ ಹೇಳಿ, ಅವರು ಯಾವ ರೀತಿ ಅದ್ಭುತಗಳನ್ನು ಮಾಡಿದ್ದಾರೋ ನಾವು ಕೂಡ ಅದ್ಭುತಗಳನ್ನು ಮಾಡ್ತೀವಿ, ಅವರು ಯಾವ ರೀತಿ ಅನ್ಯ ಭಾಷೆಗಳನ್ನು ಮಾತಾಡಿದಾರೋ ನಾವು ಕೂಡ ಮಾತಾಡ್ತೀವಿ ಅಂತೇಳಿ ಈಗಿನ ಕಾಲದಲ್ಲಿ ಈ ವಚನಗಳನ್ನು ಇಟ್ಕೊಳ್ತಾರೆ. ಎಲ್ಲರೂ ಅಪೋಸ್ತಲರಲ್ಲ ಪ್ರಿಯರೇ. ಅವರ ಮಧ್ಯದಲ್ಲಿ 1ನೇ ಶತಮಾನದಲ್ಲಿ ಅವರ ಮಧ್ಯದಲ್ಲೇ ಎಲ್ಲರೂ ಅಪೋಸ್ತಲರಲ್ಲ. ಎಲ್ಲರಿಗೂ ಅದ್ಭುತಗಳನ್ನು ಮಾಡುವಂಥ ವರಗಳು ಕೊಡಲ್ಪಟ್ಟಿಲ್ಲ. ಎಲ್ಲರಿಗೂ ವಾಣಿಗಳನ್ನು ಮಾತಾಡುವಂಥ ಭಾಷೆಗಳನ್ನು ಮಾತಾಡುವಂಥ ವರವು ಕೊಡಲ್ಪಟ್ಟಿಲ್ಲ. ಎಲ್ಲರಿಗೂ ಅದರ ಅರ್ಥವನ್ನು ಹೇಳುವಂಥ ವರವು ಕೊಡಲ್ಪಟ್ಟಿಲ್ಲ. ಕೆಲವರಿಗೆ ಕೊಡಲ್ಪಟ್ಟಿದೆ, ಕೆಲವರಿಗೆ. ಅವಾಗ ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಯೋಹಾನನ ಬರೆದ ಸುವಾರ್ತೆ, ಅಪೋಸ್ತಲರ ಕೃತ್ಯಗಳು, ಇವ್ಯಾವು ಕೂಡ ಹೊಸ ಒಡಂಬಡಿಕೆಯಲ್ಲಿ ಪುಸ್ತಕಗಳನ್ನು ನೋಡ್ತೀವಲ್ಲ, ಯಾವುದೂ ಇಲ್ಲ ಪ್ರಿಯರೇ. ಹಳೆ ಒಡಂಬಡಿಕೆ ಮಾತ್ರ ಗ್ರಂಥದ ಸುರುಳಿ ಇವೆ. ಇನ್ನು ಇವು ಬರೆಯಲ್ಪಡದೇ ಇದ್ದಾಗ ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ, ಸಭೆಯನ್ನು ಉನ್ನತವಾಗಿ ಬೆಳೆಸೋದಕ್ಕೆ, ಪ್ರಪಂಚಕ್ಕೆ ಹರಡುವಂತೆ ಮಾಡೋದಕ್ಕೆ,
ಹಳೆ ಒಡಂಬಡಿಕೆಯನ್ನು ರದ್ದು ಮಾಡಿ ಹೊಸ ಒಡಂಬಡಿಕೆಯನ್ನು ಕೊಡೋದಕ್ಕೆ, ಸ್ಥಿರಪಡಿಸೋದಕ್ಕೆ ದೇವರು ಅವರ ಮಧ್ಯದಲ್ಲಿ ಎಷ್ಟೆಷ್ಟೋ ಅದ್ಭುತಗಳನ್ನು ಮಾಡಿಸಿದ್ದಾರೆ. ಅವರಿಗೆ ವರಗಳನ್ನು ಕೊಟ್ಟು ಅವರು ಯಥಾರ್ಥವಾದಂಥ ಭಕ್ತರು. ಒಂದು ವೇಳೆ ಭಕ್ತಿಯಲ್ಲಿ ಲೋಪ ಇದ್ದರೆ, ಮೋಸ ಇದ್ದರೆ ಆ ಕೊಡಲ್ಪಟ್ಟಂಥ ವರ ತೆಗೆದಾಕ್ತಾರೆ. ಒಂದು ವೇಳೆ ಮೋಸ, ಕುತಂತ್ರ, ಕುಯುಕ್ತಿ, ಹೊಟ್ಟೆಕಿಚ್ಚು ಇವು ಇದ್ದಾಗ ದೇವರು ಅವರಿಗೆ ಕೊಟ್ಟಂಥ ವರಗಳನ್ನು ತೆಗೆದಾಕ್ತಾರೆ. ಅಂದರೆ ಭಕ್ತರು ಯಥಾರ್ಥವಾಗಿರಬೇಕು. ಎರಡನೇದಾಗಿ ಈ ಲೋಕದಲ್ಲಿ ಆಸೆಗಳನ್ನು ಇಟ್ಕೋಬಾರ್ದು. ಈ ಲೋಕದಲ್ಲಿ ಆಸೆ ಪಾಶಗಳು ಇದ್ದರೆ, ಈ ಲೋಕದಲ್ಲಿ ಹಣದ ಆಸೆ, ಹೆಣ್ಣಿನ ಆಸೆ, ಅಧಿಕಾರದ ಆಸೆ, ಇಂಥ ವೈಭವ ಭೋಗಾಶೆಗಳು ಇದ್ದರೆ ನಿನಗೇನು ದೊರೆಯಲ್ಲ. 1ನೇ ಶತಮಾನದಲ್ಲಿ ಅವ್ರಿಗೇನು ದೊರೆಯಲ್ಲ. ಈಗಿನ ಕಾಲದಲ್ಲಿ ಯಾವ ವರಗಳು ಕೊಡಲ್ಪಟ್ಟಿದೆ, ಈಗಿನ ಕಾಲದಲ್ಲಿ ವರಗಳು ಇದೆಯಾ, ವರಗಳು ಕೊಡಲ್ಪಟ್ಟಿದೆಯಾ, ವರ ಇದೆಯಾ, ಏನು ಇದರ ಉದ್ದೇಶ ಏನು, ದೇವ್ರ ಉದ್ದೇಶ ಏನು? ಈಗಿನ ಕಾಲದಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಇರಲಿಲ್ಲ ಅವ್ರ ಕಾಲದಲ್ಲಿ, ಲೋಕನು ಬರೆದ ಸುವಾರ್ತೆ ಇರಲಿಲ್ಲ, ಮಾರ್ಕನು ಬರೆದ ಸುವಾರ್ತೆ ಇರಲಿಲ್ಲ. ಇವು ನಡೆಯುವಂಥ ಕಾಲದಲ್ಲಿ ಈ ಅದ್ಭುತಗಳು, ಸೂಚಕ ಕ್ರಿಯೆಗಳು, ಮಹತ್ ಕಾರ್ಯಕ್ರಮಗಳು ನಡೆಯುವಂಥ ಕಾಲದಲ್ಲಿ ಇವು ಇದ್ದಿಲ್ಲ ಗ್ರಂಥಗಳು. ಅವರಿಗೆ ಕೊಟ್ಟಿದ್ದಾರೆ ವರಗಳು. ಅವರು ಯಥಾರ್ಥವಾದಂಥ ಭಕ್ತರು. ಈಗಿನ ಕಾಲದಲ್ಲಿ ಹಣ ಕೊಟ್ಟರೆ ಆಶೀರ್ವಾದ ಮಾಡ್ತಾರೆ, ಹಣ ಕೊಟ್ಟಿಲ್ಲ ಅಂದರೆ ಶಪಿಸ್ತಾರೆ. ಇವರು ನಿಜವಾಗ್ಲೂ ಸೇವಕರು, ಭಕ್ತರಂತೀರ ಪ್ರಿಯರೇ? ಅಂತೀರಾ? ಹಣದ ವ್ಯಾಮೋಹದಲ್ಲಿ ಇದ್ದವನು ಭಕ್ತನಲ್ಲ, ಅಧಿಕಾರದ ವ್ಯಾಮೋಹದಲ್ಲಿದ್ದವನು ಭಕ್ತನಲ್ಲ, ಲೋಕದ ಆಶೆಗಳನ್ನು ತುಂಬಿಕೊಂಡವನು ಭಕ್ತನಲ್ಲ. ಲೋಕದ ಆಶೆ ಪಾಶೆಗಳನ್ನು ತುಂಬಿಕೊಂಡು ಈ ಲೋಕದಲ್ಲಿ ವ್ಯಾಮೋಹದಲ್ಲಿ, ಹಣದ ವ್ಯಾಮೋಹದಲ್ಲಿದ್ದರೆ ಹೇಗಯ್ಯ ನೀನು ಭಕ್ತನಾಗ್ತೀಯಾ? ಭಕ್ತನಾಗದೋದ್ರೆ ಹೇಗಯ್ಯ ದೇವ್ರು ನಿನಗೆ ವರಗಳನ್ನು ಕೊಡ್ತಾರೆ? ಇವರು ಭಕ್ತರು ಅಲ್ವೋ? ಅವರ ಹೃದಯಗಳನ್ನು ಅವರೇ ಪರಿಶೋಧನೆ ಮಾಡಿದ್ರೆ ಅವರ ಮನಸ್ಸಾಕ್ಷಿ ಅವ್ರಿಗೆ ಹೇಳುತ್ತೆ ಕಳ್ಳ ಭಕ್ತನು ಎಂದು. ಅವ್ರ ಮನಸ್ಸಾಕ್ಷಿ ಅವ್ರಿಗೆ ಹೇಳುತ್ತೆ. ಬೈಬಲ್ ಮುಂದೆ ಇಟ್ಕೊಂಡು ನೋಡಿದಾಗ, ಪ್ರತಿಯೊಬ್ಬರು ಪರಿಶೋಧನೆ ಮಾಡಿದಾಗ ಅವರ ಮನಸ್ಸು ಹೇಳುತ್ತೆ ಅವರು ಕಳ್ಳ ಭಕ್ತರು ಎಂದು. ಅವರ ಹೃದಯ ಹೇಳುತ್ತೆ ನಾನು ಮೋಸದಲ್ಲಿ ಇದ್ದೀನಿ ಎಂದು. ನಿಜವಾಗ್ಲೂ ಪಶ್ಚಾತ್ತಾಪ ಪಡುವಂಥ ಮನಸ್ಸಿದೆಯಾ? ತಮ್ಮ ಮನಸ್ಸುಗಳನ್ನು ಪರಿಶೋಧನೆ ಮಾಡಿಕೊಳ್ಳುವಂಥ ಗುಣ ಇವ್ರಿಗಿದೆಯಾ? ತಮ್ಮ ಮನಸ್ಸುಗಳನ್ನು ಪರಿಶೋಧನೆ ಮೊಟ್ಟ ಮೊದಲು ಏನ್ರಿ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡಿದ್ದೀವಲ್ವಾ? ಲೋಕದ ಮಾಲಿನ್ಯವನ್ನು ಅಂಟಿಸಿಕೊಳ್ಳದೆ ತಮ್ಮನ್ನು ತಾವು ಕಾಪಾಡಿಕೊಳ್ಳುವವರು ಭಕ್ತರು, ದೇವರ ದೃಷ್ಟಿಯಲ್ಲಿ ನಿರ್ಮಲರು, ಯಥಾರ್ಥವಾದಂಥ ಭಕ್ತರು. ಕಪಟ, ವೇಷಧಾರಣೆ, ಮೋಸ, ಹಣದ ಆಸೆ, ಈ ಲೋಕದಲ್ಲಿ ಕೋರಿಕೆ ಮತ್ತು ಮಾಯ ತುಂಬಿಕೊಂಡು ಹೇಗಯ್ಯ ನೀನು ಭಕ್ತನಾಗ್ತೀಯಾ? ಯಾರಯ್ಯ ನಿನಗೆ ಹೇಳಿದ್ರು ಭಕ್ತರು ಅಂತ? ಯಾರಮ್ಮ ನಿನಗೆ ಹೇಳಿದ್ರು? ನೀನು ಬೇಡ್ಕೊಂಡ್ರೂ ಕೂಡ ನಿನ್ನ ಭೋಗಾಶೆಗಳಿಗೋಸ್ಕರ ನೀನು ಬೇಡ್ಕೊಳ್ತಾ ಇದೆಯಲ್ಲ. ನಿನ್ನ ಪ್ರಾರ್ಥನೆ ಹೇಳುತ್ತಮ್ಮ ನೀನು ಭಕ್ತನ ಅಲ್ಲ ಅಂತ. ನೀನು ಮಾಡುವಂಥ ಪ್ರಾರ್ಥನೆ ಹೇಳುತ್ತೆ ಭಕ್ತಿಯ ವಿರುದ್ಧವಾಗಿದ್ದೀವಿ ಅಂತ. ಪ್ರಾರ್ಥನೆಗಳು ಹೇಳುತ್ತೆ, ಹಾಡುಗಳು ಹೇಳುತ್ತೆ ನಾವು ವಾಕ್ಯಕ್ಕೆ ವಿರುದ್ಧವಾಗಿದ್ದೀವಿ ಅಂತ. ಗೊತ್ತಾಗಲ್ವಾ? ವಾಕ್ಯ ಅರ್ಥ ಆಗಲ್ವಾ? ವಾಕ್ಯದಲ್ಲಿರುವಂಥ ವೇದನೆ ಅರ್ಥ ಆಗಲ್ವಾ? ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ನಮಗೂ ಆಶೀರ್ವಾದ ಮಾಡ್ತಾರೆ. ಅವ್ರಿಗೂ ವರಗಳು ಕೊಟ್ಟಿದ್ದಾರೆ, ನಮಗೂ ವರಗಳು ಕೊಟ್ಟಿದ್ದಾರೆ. ಅವ್ರು ಯಾಕೆ ಕೊಟ್ಟಿದ್ದಾರೆ? ಅವರಲ್ಲಿ ಬೈಬಲೇ ಇಲ್ವಲ್ಲ. ಮೋಶೆ ಕಾಲದಲ್ಲಿ ನೋಡುವಾಗ ಸತ್ಯವೇದ ಗ್ರಂಥ ಇಲ್ಲ ರೀ. ಆದಿಕಾಂಡ ಇಲ್ಲ, ವಿಮೋಚನೆ ಕಾಂಡ ಇಲ್ಲ, ಅರಣ್ಯ ಕಾಂಡ ಇಲ್ಲ. ಅವರನ್ನು ಆರಿಸಿಕೊಂಡು ಅವರನ್ನು ಕಾಪಾಡಿ ಆತನ ಮೂಲಕ 5 ಪಂಚ ಗ್ರಂಥಗಳನ್ನು ಬರೆಸ್ತಾರಲ್ಲ. ಬರೆಯುವಂಥದ್ದು ನೋಡುವಾಗ ಸುಲಭನ ಕಷ್ಟನಂತ ನೋಡುವ ಬಹಳ ಕಷ್ಟ ಇದೆಯಲ್ಲ. ಈಗಿನ ಕಾಲದಲ್ಲಿ ಪೆನ್ನುಗಳಿದೆ, ಈಗಿನ ಕಾಲದಲ್ಲಿ ಪುಸ್ತಕಗಳಿದೆ, ಏನಾದರೂ ಬರಿಬೋದು. ಆಗಿನ ಕಾಲದಲ್ಲಿ ಏನಿದೆ? ಚರ್ಮದ ಕಾಗದಗಳು ತೆಗಿಬೇಕು. ಚರ್ಮದ ಕಾಗದಗಳು, ಪ್ಯಾಪರಸ್ ಎನ್ನುವಂಥದ್ದು. ಇಲ್ಲದ್ರೆ ಅವೆಲ್ಲ ತಿಳುವಾಗಿ ಕೆತ್ತಬೇಕು, ರೆಡಿ ಮಾಡಬೇಕು, ಅದರಲ್ಲಿ ಬರಿಬೇಕಂದ್ರೆ ನಮ್ಮ ಹಾಗೆ ಪೆನ್ನುಗಳಿಲ್ಲ, ನಮ್ಮ ಹಾಗೆ ಪೇಪರ್ಗಳಿಲ್ಲ.
ಒಂದೊಂದು ಅಧ್ಯಾಯ ಬರಿಬೇಕಾದ್ರೆ ಸುಮಾರು 4-5 ಚರ್ಮದ ಕಾಗದಗಳಾಗುತ್ತೆ ಪ್ರಿಯರೇ. 3-4 ಚರ್ಮದ ಕಾಗದಗಳು ಅಂದರೆ 3-4 ಪ್ರಾಣಿಗಳ ಚರ್ಮವನ್ನು ತೆಗಿಬೇಕು, ಬರಿಬೇಕು. ಅವರು ಬರೆದು ಕಾಪಾಡಿಕೊಂಡು ಬರಬೇಕು. ಅವ್ರ ಮೂಲಕ ಎಷ್ಟೆಷ್ಟೋ ಅದ್ಭುತಗಳು ನಡೆದಿದೆ. ಇವನೇನು ಮಾಡಲ್ಲ, ನನಗೆ ದೇವರು ಕರೆದು ಬಿಟ್ಟ, ನಾನು ಬಂದುಬಿಟ್ಟೆ, ದೇವ್ರ ದರ್ಶನ ಕೊಟ್ಟ. ಏನು ದರ್ಶನ? ನೀನು ಸಿನಿಮಾ ನೋಡಿದ್ದೀಯಾ? ಪೌಲನ ಸಿನಿಮಾ. ಹಾಂ, ಯೇಸು ಕ್ರಿಸ್ತರ ಸಿನಿಮಾ, ಪೌಲನ ಸಿನಿಮಾ, ಇಲ್ಲ ಮೋಶೆಗೆ ದರ್ಶನ ಕೊಟ್ಟಿರುವಂಥ ಸಿನಿಮಾ ನೋಡಿ ನನಗೂ ದರ್ಶನ ಕೊಟ್ಟ. ಪೌಲನಿಗೆ ದರ್ಶನ ಕೊಟ್ಟ ಹಾಗೆ ನನಗೂ ಕೂಡ ಆರಿಸ್ಕೊಂಡ. ಎಲ್ಲಿದ್ದೀಯ ಮಗನೇ, ಮಗಳೇ? ನಾವೆಲ್ಲರೂ ಕೂಡ ಇವರೆಲ್ಲರೂ ಕಾಪಿ ಮಾಡೋದರಲ್ಲೇ ನಂಬರ್ 1 ಇದ್ದಾರೆ. ದೇವರ ವಾಕ್ಯಗಳನ್ನು ಕಾಪಿ ಮಾಡೋಣ, ಅರ್ಥ ಮಾಡಿಕೊಳ್ಳೋಣ, ಇನ್ನೊಬ್ರಿಗೆ ಹೇಳೋಣ, ತಪ್ಪಿಲ್ಲ. ಮೋಸ ಮಾಡೋದಕ್ಕೆ ಕಾಪಿ ಮಾಡಿದರೆ ಬೆತ್ತ ಹಿಡಿತಾನೆ. ಬೆತ್ತ ಕಠೋರವಾಗಿರುತ್ತೆ. ದೇವರು ದೀರ್ಘ ಶಾಂತಿಯಿಂದ ಇದ್ದಾನೆ, ಕಾಯ್ತಾ ಇದ್ದಾನೆ. ನನ್ನ ಮಕ್ಕಳು ಬದಲಾಗ್ತಾರೇನೋ ಅಂತ. ಅವರಿಗೆ ಯಾಕೆ ವರಗಳನ್ನು ಕೊಟ್ಟಿದ್ದಾನೆ, ಎಷ್ಟು ಕಾಲದವರೆಗೆ ಆ ವರಗಳು ಇದೆ, ಅದೇನು ಅರ್ಥ ಆಗಿಲ್ಲ ರೀ. ಪ್ರಿಯರಾದ ದೇವರು ಮಕ್ಕಳಿರ, ನೋಡಿ ಒಂದು ಸಾರಿ ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ. ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಅಂದರೆ ಭಕ್ತರು ದೇವರ ಮೂಲಕ ವಾಕ್ಯಗಳನ್ನು ಕೇಳಿದ್ದಾರೆ, ತಿಳ್ಕೊಂಡಿದ್ದಾರೆ. ದೇವದೂತರ ಮೂಲಕ, ಪವಿತ್ರಾತ್ಮನ ಮೂಲಕ ವರಗಳನ್ನು, ವಾಕ್ಯಗಳನ್ನು, ವಿಧವಾದಂಥ ವರಗಳು, ಅನೇಕ ವರಗಳು. ಈ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ನೋಡುವಾಗ ಅನೇಕ ಅದ್ಭುತಗಳು ಅವರ ಮಧ್ಯದಲ್ಲಿ ನಡೆಯುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ನಡೆದಾಗ ಅವರೆಲ್ಲರೂ ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಸ್ಥಿರಪಡಿಸುವಂಥದ್ದು ಅಂದರೆ ಬರೆಯುವಂಥದ್ದು, ಗ್ರಂಥದ ಸುರುಳಿಯಲ್ಲಿ ಬರೆಯುವಂಥದ್ದು. ಅಂದರೆ ಅಪೋಸ್ತಲರಿದ್ದಂಥ ಆ ಕಾಲದಲ್ಲಿ ನಮ್ಮ ಮಧ್ಯದಲ್ಲಿದೆಯಲ್ಲ, ಟೋಟಲ್ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ, ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಅವರ ಬಳಿಯಲ್ಲಿ ಗ್ರಂಥಗಳಿದೆ, ಚರ್ಮದ ಗ್ರಂಥದ ಸುರುಳಿಗಳು. ಆದರೆ ಹೊಸ ಒಡಂಬಡಿಕೆ ಅವರ ಮಧ್ಯದಲ್ಲಿಲ್ಲ. ಅವರು ಸಾಯುವಂಥ ಕಾಲದಲ್ಲಿ, ಅವರು ಮರಣ ಹೊಂದುವಂಥ ಕಾಲದಲ್ಲಿ ಕೆಲವು ಪತ್ರಿಕೆಗಳನ್ನು ಬರೆದು ಮರಣ ಹೊಂದುತ್ತಾರೆ. ಇನ್ನು ಪೂರ್ಣವಾದಂಥ ಗ್ರಂಥ ಅಂದರೆ ಪ್ರಕಟಣೆ ಗ್ರಂಥ ಬಂದಿಲ್ಲ, ಇನ್ನು ಕೆಲವು ಗ್ರಂಥಗಳು ಬರಲಿಲ್ಲ. ಆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ವಾಕ್ಯಗಳು ಅವ್ರ ಕೈಯಲ್ಲಿ ಬರಲಿಲ್ಲ. ಪ್ರಿಯರೇ, ಅವರಿಗೆ ಕೊಡಲ್ಪಟ್ಟಂಥ ವಾಕ್ಯಗಳನ್ನು ಏನು ಮಾಡ್ತಾರಪ್ಪ ಅಂತ ನೋಡುವಾಗ, ಒಬ್ಬೊಬ್ಬರು ಅಪೊಸ್ತಲನಾಗಿರುವಂಥ ಪೌಲನು ಕೆಲವು ಪತ್ರಿಕೆಗಳನ್ನು ಬರೀತಾನೆ, ಪೇತ್ರನು ಕೆಲವು ಪತ್ರಿಕೆಗಳನ್ನು ಬರೀತಾನೆ, ಮತ್ತಾಯನು ಈತನು ಸುವಾರ್ತೆಯನ್ನು ಬರೀತಾನೆ, ಮಾರ್ಕನು ಬರೀತಾನೆ, ಲೂಕನ ಸುವಾರ್ತೆ, ಅಪೊಸ್ತಲರ ಕೃತ್ಯಗಳು, ಯೋಹಾನ್ ಬರೆದ ಸುವಾರ್ತೆ, ಯೋಹಾನ್ ಬರೆದ 1ನೇ ಪತ್ರಿಕೆ, 2ನೇ ಪತ್ರಿಕೆ, 3ನೇ ಪತ್ರಿಕೆ, ಪ್ರಕಟಣೆ ಗ್ರಂಥ. ಇವೆಲ್ಲ ನೋಡುವಾಗ ಅದ್ಭುತವಾಗಿ ವಚನಗಳಿದೆ ನೋಡಿ, ಅದ್ಭುತವಾದಂಥದ್ದು ದೇವರ ಮಾತುಗಳು. ಎಲ್ಲದಕ್ಕಿಂತ ಅದ್ಭುತವಾದಂಥದ್ದು ದೇವರ ಮಾತುಗಳು, ದೇವರ ವಚನಗಳು. ಪ್ರಿಯರೇ, ದೇವರ ಜ್ಞಾನ. ಅವರ ಕಾಲದಲ್ಲಿ ಅದ್ಭುತಗಳನ್ನು, ಸೂಚಕ ಕ್ರಿಯೆಗಳನ್ನು, ಅನೇಕ ವರಗಳನ್ನು, ಈ ಲೋಕಕ್ಕೆ ಸಂಬಂಧಪಟ್ಟಂಥ ವರಗಳನ್ನು, ಅದ್ಭುತಗಳನ್ನು ಮಾಡಿ ತೋರಿಸಿ, ಸುವಾರ್ತೆಯನ್ನು ತಿಳಿಸಿ, ವಾಕ್ಯಗಳನ್ನು ಸ್ಥಿರಪಡಿಸಿರುವಂಥ ವಾಕ್ಯಗಳನ್ನು ಪ್ರಪಂಚಕ್ಕೆ ಹರಡುವಂತೆ ಮಾಡ್ತಾರೆ. ಪ್ರಪಂಚಕ್ಕೆ ಹರಡಬೇಕು. 1ನೇ ಶತಮಾನದಲ್ಲಿ ವಾಕ್ಯಗಳನ್ನು ಸ್ಥಿರಪಡಿಸ್ತಾರೆ, ದೇವರು ಸ್ಥಿರಪಡಿಸ್ತಾರೆ, ಬರೆಸ್ತಾರೆ. ಗ್ರಂಥದ ಸುರುಳಿಯನ್ನು, ಅನೇಕ ಪತ್ರಿಕೆಗಳನ್ನು, ಗ್ರಂಥವನ್ನು. ಪ್ರಿಯರೇ, ಇವಾಗ ಪ್ರಪಂಚ ದೇಶದಲ್ಲಿ ಎಲ್ಲರ ಮನೆಯಲ್ಲಿ, ಎಲ್ಲರ ಕೈಯಲ್ಲಿ, ಕ್ರೈಸ್ತರ ಕೈಯಲ್ಲಿ ಸತ್ಯವೇದ ಗ್ರಂಥ ಇದೆ. ನಿಮಗೆ ಯಾವ ಭಾಷೆಯಲ್ಲಿ ಬೇಕು ಆ ಭಾಷೆಯಲ್ಲಿ ಸತ್ಯವೇದ ಗ್ರಂಥ ಸಿಗುತ್ತೆ.
1ನೇ ಶತಮಾನದಲ್ಲಿ ಏನ್ರಿ ಇವರಿಗೆ ಗೊತ್ತಿರುವಂಥ ಭಾಷೆಗಳಲ್ಲಿ 4 ಭಾಷೆಗಳಲ್ಲಿ ಬರೀತಾರೆ, ಬೇರೆ ಭಾಷೆಗಳಲ್ಲಿ ಇನ್ನೂ ಇಲ್ಲ. ಇದು ಕೂಡ ಎಲ್ಲರಿಗೂ ಅನುಕೂಲವಾಗಿ ಸಿಗ್ತಾ ಇಲ್ಲ. ಇದು ಕೂಡ ಇವಾಗ ನಮ್ಮ ಮಧ್ಯದಲ್ಲಿ ಪ್ರತಿ ಮನೆಯಲ್ಲಿ 3-4 ಬೈಬಲ್ಗಳನ್ನು ಇಟ್ಕೊಂಡಿದ್ದೀವಲ್ಲ, ಬೈಬಲ್ಗಳನ್ನು ನಮ್ಮ ಮನೆಯಲ್ಲಿ ಸೇರಿಸ್ಕೊಂಡಿದ್ದೀವಿ ನೋಡಿ. ಆ ಥರ 1ನೇ ಶತಮಾನದಲ್ಲಿ ಈ ವ್ಯವಸ್ಥೆ ಇಲ್ಲ. ಅವರಿಗೆ ವರಗಳನ್ನು ಕೊಟ್ಟು ಸ್ಥಿರಪಡಿಸ್ತಾರೆ, ದೃಢಪಡಿಸುವಂಥದ್ದು ಅವರು ದೃಢಪಡಿಸ್ತಾರೆ. ಈಗಿನ ಕಾಲದಲ್ಲಿ ದೇವರ ಮನಸ್ಸು ಅರ್ಥ ಮಾಡಿಕೊಂಡಿಲ್ಲ, ಅರ್ಥ ಆಗಿಲ್ಲ ರೀ. ವರಗಳು ಆಶೀರ್ವಾದ ಅನ್ಯ ಭಾಷೆಗಳು. ದೆವ್ವಗಳನ್ನು ಬಿಡಿಸ್ತೀವಿ. ಇವನೇ ದೊಡ್ಡ ಸೈತಾನ್. ದೆವ್ವದ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಇವನಿಗೆ. ದೆವ್ವಗಳು ಮಾಡುವಂಥ ಕುತಂತ್ರ ಇವನಿಗೆ ಗೊತ್ತಿಲ್ಲ. ಇವನಿಗೆ ಪ್ರಿಯರಾದ ದೇವರ ಮಕ್ಕಳಿರ, ಮೋಸ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ದೇವರು ಅವರಿಗೆ ವರಗಳನ್ನು ಕೊಟ್ಟಿದ್ದಾರೆ. ಆ ವರಗಳನ್ನು ಪಡ್ಕೊಂಡವರು ಏನು ಮಾಡಿದ್ದಾರಪ್ಪ ಅಂತ ನೋಡುವಾಗ ಅದ್ಭುತಗಳು, ಸೂಚಕ ಕ್ರಿಯೆಗಳು ಎಲ್ಲ ಮಾಡಿದ್ದಾರೆ. ಈ ಗ್ರಂಥವನ್ನು ಸ್ಥಿರಪಡಿಸ್ತಾರೆ. ಸತ್ಯವೇದ ಗ್ರಂಥ ನಮ್ಮ ಕೈಯಲ್ಲಿದೆಯಲ್ಲ, ಸತ್ಯವೇದ ಗ್ರಂಥ ಎಲ್ಲವನ್ನು ಬಿಡಿಸಿ ಬರೆಸ್ತಾರೆ. ಆ ಬರೆಸುವಂತಹ ಸಮಯದಲ್ಲಿ ಪೌಲನು ಹೇಳ್ತಾನೆ ನೋಡಿ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ನೋಡಿ. ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಸಿಕೊಂಡು ತರುವಾಯ ಲವದೋಕಿಯದವರ ಸಭೆಯಲ್ಲಿ ಓದಿಸಿರಿ. ಮತ್ತು ನಾನು ಬರೆದ ಪತ್ರಿಕೆಯನ್ನು ಲವದೋಕಿಯದಿಂದ ತರಿಸಿ ನೀವು ಓದಿಕೊಳ್ಳಿರಿ. ಅಂದರೆ ಲವದೋಕಿಯ ಸಭೆಯವರಿಗೆ ಒಂದು ಪತ್ರಿಕೆಯನ್ನು ಬರೆದಿದ್ದೀನಿ, ನಿಮಗೊಂದು ಪತ್ರಿಕೆಯನ್ನು ಬರೆದಿದ್ದೀನಿ. ನೀವು ಪತ್ರಿಕೆಯನ್ನು ಓದಿ, ನಾನು ಬರೆದಿರುವಂಥ ಪತ್ರಿಕೆಯನ್ನು ಓದಿ ಈ ಪತ್ರಿಕೆಯನ್ನು ಲವದೋಕಿಯದವರಿಗೆ ಕಳಿಸ್ಕೊಡಿ, ಅವರು ಓದಲಿ. ಅವ್ರಿಗೆ ಬರೆದು ಕೊಟ್ಟಿರುವಂಥ ಪತ್ರಿಕೆಯನ್ನು ನೀವು ತರಿಸ್ಕೊಂಡು ನೀವು ಓದ್ಕೊಳ್ಳಿ. ಅಂದರೆ ಇವರಿಗೆ ಬರೆದಿರುವಂಥ ಪತ್ರಿಕೆಯನ್ನು ಓದಿದ ಮೇಲೆ ಈ ಪತ್ರಿಕೆಯನ್ನು ಅವ್ರಿಗೆ ಕಳಿಸ್ಕೊಡ್ಬೇಕು, ಅವ್ರ ಪತ್ರಿಕೆಗಳನ್ನು ಇವರು ಓದ್ಕೋಬೇಕು. ಅಂದರೆ ಎಷ್ಟು ಇಕ್ಕಟ್ಟಾಗಿದೆ ನೋಡಿ. ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ 3-4 ಗ್ರಂಥಗಳಿದೆ, 3-4 ಪುಸ್ತಕಗಳು, ಗ್ರಂಥಗಳು ಇದ್ದಾಗಲೂ ಕೂಡ ನಾವು ಸೋಂಬೇರಿಗಳಾಗಿ ಮತ್ತರಾಗಿ ಮಾಯದಲ್ಲಿ ಇದ್ದೀವಂದರೆ ಏನಾಗಿದೆ ನಮ್ಮೆಲ್ಲರಿಗೆ? ಒಂದು ಕಾಲದಲ್ಲಿ ಪತ್ರಿಕೆಗಳು ಇಲ್ಲದೆ ಇದ್ದಾಗ ನೀವು ಲವೋದೋಕ್ಯದವರಿಗೆ ಬರೆದು ಕೊಟ್ಟಿದ್ದೀನಿ, ಅವರಿಗೆ ಕೊಟ್ಟಂಥ ಪತ್ರಿಕೆಯನ್ನು ತರಿಸ್ಕೊಂಡು ನೀವು ಓದಬೇಕು, ನಿಮಗೆ ಕೊಟ್ಟಂಥ ಪತ್ರಿಕೆಯನ್ನು ಅವರು ಓದಬೇಕು. ಇದನ್ನು ಮಾಡಿ ನೀವು, ಇದು ಖಂಡಿತ ಇದು ಅಂಥೇಳಿ ಆಗಿನ ಕಾಲದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಹೇಳಿರುವಾಗ, ಅವರು ಪಾಲಿಸಿರುವಾಗ, ಈಗಿನ ಕಾಲದಲ್ಲಿ ಪ್ರತಿ ಮನೆಗಳಲ್ಲಿ ಎಲ್ಲ ಭಾಷೆಗಳಲ್ಲಿ ಸತ್ಯವೇದ ಗ್ರಂಥ ಕೊಟ್ಟಿರುವಾಗ ಎಷ್ಟು ಮಂದಿ ಓದುತ್ತಾ ಇದ್ದಾರೆ ಹೇಳಿ ಪ್ರಿಯರೇ? ಎಷ್ಟು ಮಂದಿ ಓದುತ್ತಾ ಇದ್ದಾರೆ? ಎಷ್ಟು ಮಂದಿ ಪರಿಶೋಧನೆ ಮಾಡ್ತಾ ಇದ್ದಾರೆ? ಎಷ್ಟು ಮಂದಿ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ದೇವರ ವಾಕ್ಯವನ್ನು ಸಾರ್ತಾ ಇದ್ದಾರೆ? ಎಷ್ಟು ಮಂದಿ? ಪ್ರಪಂಚ ದೇಶದಲ್ಲಿ ನೋಡುವಾಗ 300 ಕೋಟಿಯಿಂದ 400 ಕೋಟಿವರೆಗೆ ಕ್ರೈಸ್ತರಿರುವಾಗ ಎಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ಪ್ರಪಂಚಕ್ಕೆ ಸಾರೋದು ಬಿಟ್ಟು ಮತ ಎಂದು, ಕುಲವೆಂದು, ಜಾತಿಯೆಂದು, ನಂದು ಎಂದು ಬಡ್ದಾಡ್ಕೊಂಡು ಸಾಯ್ತಾ ಇದ್ದಾರೆ. ನಮ್ಮ ಮಧ್ಯದಲ್ಲೂ ಕೂಡ ಹಣದಗೋಸ್ಕರ, ಕಾಣಿಕೆಗೋಸ್ಕರ, ಮತ್ತೊಂದುಗೋಸ್ಕರ ನಮ್ಮ ಮಧ್ಯದಲ್ಲೂ ಕೂಡ ಒಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಅಂದರೆ ಏನರ್ಥ ಆಗಿದೆ ದೇವರ ಬಗ್ಗೆ? ಏನರ್ಥ ಆಗಿದೆ? ಒಂದೊಂದು ವಚನಗಳು ನೋಡುವಾಗ ದುಃಖ ಆಗುತ್ತೀರಿ. ಬಹಳ ಕಷ್ಟಪಟ್ಟು ದೇವರು ಹೇಳಿರುವಾಗ, ಅದನ್ನು ಬರೆಸಿರುವಾಗ, ಅದನ್ನು ಕಾಪಾಡಿಕೊಂಡು ಬಂದಿರುವಾಗ ಏನ್ರಿ ಯಾರು ಧ್ಯಾನಿಸ್ತಾರೆ? ಧ್ಯಾನಿಸೋರಿದ್ದಾರೆ ನೋಡಿ, ಪಾಲಿಸೋರಿದ್ದಾರೆ, ಭಾಗ್ಯವಂತರು, ಶ್ರೇಷ್ಠರವರು. ಶ್ರೇಷ್ಠವಾದಂಥ ವರ ಇದು. ಸತ್ಯವೇದ ಗ್ರಂಥ ನಿನ್ನ ಕೈಯಲ್ಲಿ ಬಂದಿದೆ ಅಂದರೆ ಎಷ್ಟು ಅದ್ಭುತವಾದಂಥದ್ದು ಪ್ರಿಯರೇ! ಎಷ್ಟು ಅದ್ಭುತವಾದಂಥ ವರ ನಿಮ್ಮ ಕೈಯಲ್ಲಿ ಬಂದಿದೆ ಪ್ರಿಯರೇ! ಯಾವುದು? ತಾತ್ಕಾಲಿಕವಾದಂಥ ವರವನ್ನು ಕುರಿತು ಚಿಂತೆ ಮಾಡ್ತಾ ಇದೆ ನಿನಗೆ. ಇವನು ಕೂಡ ಕಳ್ಳ ಬೋಧಕ ಹಾಗೇ ತಯಾರಾಗಿದ್ದಾನೆ. ನಿಂತು ಹೋಗಿರುವಂಥ ವರಗಳನ್ನು ನಾನು ಮಾಡ್ತೀನಿ, ಏನಯ್ಯ ನೀನು ಮಾಡ್ತೀಯಾ? 1ನೇ ಶತಮಾನದಲ್ಲಿ ಮಾಡಿದ ಹಾಗೆ ನಿನ್ನ ಕೈಲಿ ಆಗುತ್ತೇನಯ್ಯ? ಆಗುತ್ತಾ? 1ನೇ ಶತಮಾನದಲ್ಲಿ ಸತ್ತೋದವರನ್ನು ಒಂದೇ ಒಂದು ಕ್ಷಣದಲ್ಲಿ ಎಬ್ಬಿಸಿದಾರ ಅಂಥ ಶಕ್ತಿ ನಿನಗಿದೆಯಾ? ಕುಂಟರಿಗೆ ಕಾಲು ಬರುವಂತೆ, ಕುರುಡರಿಗೆ ಕಣ್ಣುಗಳು ಬರುವಂತೆ ಮಾಡಿದ್ದಾರಲ್ಲಯ್ಯ, ನೀವು ಮಾಡೋಕ್ಕಾಗುತ್ತಾ? ಯಾಕಯ್ಯ ಮೋಸ ಮಾಡ್ತೀರಾ?
ಯಾಕೆ? ದೇವರ ವಾಕ್ಯಗಳನ್ನು ಓದಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು, ಅದರ ಪ್ರಕಾರ ಸಮಾಜಕ್ಕೆ ಬೋಧನೆ ಮಾಡಬೇಕಂತ ದೇವರು ಹೇಳಿರುವಾಗ ಎಲ್ಲಿದ್ದೀರಾ? ಯಾವ ಮತ್ತಿನಲ್ಲಿದ್ದೀರಾ? ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2-3 ವಚನವನ್ನು. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ನನಗೆ ದೇವರು ದರ್ಶನ ಕೊಟ್ಟಿದ್ದಾನೆ. ದರ್ಶನ ಕೊಟ್ಟಂಥ ಆ ವಾಕ್ಯಗಳು ಮರ್ಮವಾಗಿದೆ. ಅದೆಲ್ಲ ಕೂಡ ನಾನು ಬಿಡಿಸಿ ಪತ್ರಿಕೆಗಳನ್ನು ಬರೆದಿದ್ದೀನಿ. ಅದನ್ನು ನೀವು ಓದಿದರೆ ನನಗಿರುವಂಥ ಗ್ರಹಿಕೆಯನ್ನು ನೀವು ತಿಳ್ಕೊಳ್ತೀರಾ. ನನಗಿರುವಂಥ ಗ್ರಹಿಕೆ ಅಂದರೆ ಪೌಲನಿಗಿರುವಂಥ ಜ್ಞಾನ ನಿನಗೆ ಬರಬೇಕಾದ್ರೆ ಆತನ ಪತ್ರಿಕೆಗಳನ್ನು ಓದಬೇಕಂತ ಹೇಳ್ತಾರೆ. ಅದು ಭಕ್ತಿ ಇರಬೇಕಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ನಿಜವಾದ ಭಕ್ತಿ ಹೊಂದಿದರೆ ಆತನ ವಾಕ್ಯದ ಪ್ರಕಾರ ಜೀವಿಸಬೇಕು. ಅದ್ಭುತವಾದಂಥ ಸತ್ಯವೇದ ಗ್ರಂಥ, ಎಷ್ಟು ಅದ್ಭುತವಾದಂಥ ಗ್ರಂಥ ಪ್ರಿಯರೇ, ಎಷ್ಟು ಅದ್ಭುತವಾದಂಥ ಗ್ರಂಥ ಪ್ರಿಯರೇ. ಇಂಥ ಗ್ರಂಥವನ್ನು ಹೊರಗಡೆ ಇದ್ದವರೇನೋ ಇದು ಮತಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ನಾವೇನೋ ಮನೆಯಲ್ಲಿಟ್ಟು ಭಜನೆ ಮಾಡ್ತಾಯಿದ್ದೀವಿ, ಜಪ ಮಾಡ್ತಾಯಿದ್ದೀವಿ. ಮನೆಯಲ್ಲಿಟ್ಟು ಜಪ ಓದಲ್ವಾ ಅಮ್ಮ? ಓದಲ್ವಾ? ಸತ್ತ ಮೇಲೆ ಕಠಿಣವಾದ ತೀರ್ಪಿಗೆ ಗುರಿಯಾಗಬೇಕಾಗತ್ತೆ. ನೀನು ಓದಲ್ಲ, ಮನೆಯಲ್ಲೇ ಹಾಗೆ ಇಟ್ಕೊಳ್ತೀನಿ, ಜಪ ಮಾಡ್ತೀನಿ. ಜಪ ಮಾಡಮ್ಮ, ಧ್ಯಾನ ಮಾಡು, ಬೈಬಲ್ ಓದಬೇಕಲ್ಲಮ್ಮ, ಈ ವಾಕ್ಯಗಳನ್ನು ಧ್ಯಾನಿಸ್ಬೇಕಲ್ಲ. ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಬೇಕಲ್ಲ. ನಿನ್ನ ಮಕ್ಕಳಿಗೆ ಏನಮ್ಮ ಕಲಿಸ್ಕೊಟ್ಟಿದೀಯಾ? ಏನಯ್ಯ ನಿನ್ನ ಮಕ್ಕಳಿಗೆ ಕಳಿಸ್ಕೊಟ್ಟಿದೀಯಾ? ಏನು ಕಲಿಸ್ಕೊಟ್ಟಿದೀಯಾ? ಲೋಕಜ್ಞಾನ ಕಲಿಸ್ಕೊಡು ಬೇಡಂತಲ್ಲ, ದೈವತ್ವವನ್ನು ಮುಂಚಿತವಾಗಿ ತಿಳಿಸ್ಕೊಡ್ಬೇಕು, ಕುಂದಿರಿಸ್ಬೇಕು, ಹೇಳಬೇಕು ಮಕ್ಕಳಿಗೆ. ದೊಡ್ಡವರು ಇವರೇ ತಿಳ್ಕೊಂಡಿಲ್ಲ, ವರ ಅಂತ ಹುಚ್ಚಿಡಿದು ಹುಚ್ಚು ವರಗಳೆಲ್ಲ ಕೂಡ ನಿಲ್ಲಿಸಿದ್ದಾರೆ ದೇವರು. ಸತ್ಯವೇದ ಗ್ರಂಥವನ್ನು ಬರೆಸೋ ತನಕ ಕೊಟ್ಟಿದ್ದರು, ಆಮೇಲೆ ನಿಲ್ಲಿಸ್ತಾರೆ. ಹೌದು ಪ್ರಿಯರೇ, ಈ ಮಹಾಜ್ಞಾನ ಗ್ರಂಥವನ್ನು ಹಿಡಿದುಕೊಂಡು ಲೋಕದಲ್ಲಿ ಸುವಾರ್ತೆ ಸಾರಬೇಕು. ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನ, ಅವ್ರು ಯಾಕೆ ಬಂದರು, ಅವ್ರು ಯಾಕೆ ಕೆಲಸ ಮಾಡಿದ್ರು, ಯಾಕೆ ಮರಣ ಹೊಂದಿದ್ರು, ಅವೆಲ್ಲ ಬಿಡಿಸ್ಬೇಕು. ಆದರೆ ಈ ಸತ್ಯವೇದ ಗ್ರಂಥ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ. ವ್ಯಾಪಾರ, ಲಾಭ ಸಂಪಾದನೆ ಮಾಡಿಕೊಳ್ಳೋದಕ್ಕೆ, ಕೂಡಿಟ್ಕೊಳ್ಳೋದಕ್ಕೆ. ಪೌಲನಂತಾನೆ ಇದೆಲ್ಲ, ಈ ಆಸ್ತಿ ಪಾಸ್ತಿ ಎಲ್ಲ ಕಸಕ್ಕೆ ಸಮಾನ ಅಂತಾನೆ. ಆಸ್ತಿ ಪಾಸ್ತಿ ಎಲ್ಲ ಕಸಕ್ಕೆ ಸಮಾನ ಅಂತಾನೆ. ನಮ್ಮ ಸಮಾಜದಲ್ಲಿ ಈಗಿನ ಕಾಲದಲ್ಲಿ ಕ್ರೈಸ್ತ ನಾಯಕರು ಆ ಕಸ ಅಂತ ಬಿಟ್ಟಿದ್ದಾನಲ್ಲ ಪೌಲನು, ಆ ಕಸನೇ ನಮಗೆ ಬೇಕು ಪ್ರಭುವೇ, ಆ ಕಸನೇ ನಮಗೆ ಬೇಕು ಪ್ರಭುವೇ, ಆ ಕಸನೇ ನಮಗೆ ವರ. ಏನದು? ಅದೇ ನಮ್ಮ ವರ ಅಂತಾರೆ. ಅದಲ್ಲಯ್ಯ, ಆತ್ಮಿಕವಾದ ವರ, ಅದ್ಭುತವಾದ ವರ, ದೇವರು ಕೊಡುವಂಥ ವರ ಸತ್ಯವೇದ ಗ್ರಂಥ. ಈ ಗ್ರಂಥ ಇದೆಯಲ್ಲ, ಇದನ್ನು ಓದಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು. ಹೌದಯ್ಯ, ಅವರ ಕಾಲದಲ್ಲಿ ಈ ಗ್ರಂಥ ಇರಲಿಲ್ಲಯ್ಯ. ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೋಧಕರು ಬಂದು ಹೇಳಬೇಕು, ಸೇವಕರು ಬಂದು ಹೇಳಬೇಕು. ಭಕ್ತಿಯಲ್ಲಿ ಇದ್ದಾಗ, ಕೊರ್ನೇಲಿ ಭಕ್ತಿಯಲ್ಲಿ ಇದ್ದಾನಲ್ಲ, ಪೇತನ ಕಳಿಸ್ಕೊಡ್ತಾನೆ, ಹೋಗಪ್ಪ ಅಲ್ಲಿ ನನ್ನ ಭಕ್ತನಿದ್ದಾನೆ ಕೊರ್ನೇಲಿ, ಹೋಗಿ ಸ್ವಾರ್ಥ ಹೇಳು. ಈಗಿನ ಕಾಲದಲ್ಲಿ ಪ್ರತಿ ಭಕ್ತರ ಕೈಯಲ್ಲಿ ಗ್ರಂಥ ಇದೆ, ಓದಬೇಕು. ದೇವರ ಮನಸ್ಸು ಅರ್ಥ ಆಗಬೇಕಾದ್ರೂ ಓದಬೇಕು. ಇನ್ನೊಬ್ಬರು ಹೇಳೋದನ್ನು ಕೇಳಬೇಕು, ತಿಳ್ಕೊಳ್ಬೇಕು, ಓದಬೇಕು. ಎಷ್ಟು ಅದ್ಭುತವಾದಂಥ ಅವಕಾಶ ಕೊಟ್ಟಿದ್ದಾರೆ. ಸತ್ಯವೇದ ಗ್ರಂಥವನ್ನು ಕೊಟ್ಟಿದ್ದಾರೆ. ಅದು ಅಲ್ಲದೆ ಏನ್ರಿ, ಮೊಬೈಲಲ್ಲೂ ಕೂಡ ಸತ್ಯವೇದ ಗ್ರಂಥ ಇದೆ. ಮೊಬೈಲಲ್ಲಿ ಇಟ್ಕೊಂಡು ಮತ್ತೆ ನೀನು ದಾರಿ ತಪ್ತೀಯ. ಅದಕ್ಕಿಂತ ಮುಂಚಿತವಾಗಿ ಸತ್ಯವೇದ ಗ್ರಂಥ ಮುಂದೆ ಇಟ್ಕೊಳ್ಳೋದು ಒಳ್ಳೆಯದು. ಎಲ್ಲೋ ಪ್ರಯಾಣ ಮಾಡುವಾಗ ಮೊಬೈಲ್ ಬಳಸ್ಕೋ, ದೇವರ ವಾಕ್ಯವನ್ನು ಓದು. ಅದನ್ನು ಬಿಟ್ಟು ಎಲ್ಲಿದ್ದೀವಿ ಒಂದು ಸಾರಿ ವಿಚಾರ ಮಾಡಿ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 27ನೇ ವಚನವನ್ನು ನೋಡಿ ಪ್ರಿಯರೇ. ಈ ಪತ್ರಿಕೆಯನ್ನು ಸಹೋದರೆಲ್ಲರಿಗೆ ಓದಿ ಹೇಳಬೇಕೆಂದು ನಿಮಗೆ ಕರ್ತನ ಆಣೆ ಇಡುತ್ತೇನೆ. ಈ ಪತ್ರಿಕೆ ನಾನು ಬರೆದಿರುವಂಥ ಈ ಪತ್ರಿಕೆ ನೀವು ಓದಿ ಹೇಳಬೇಕು. ಒಬ್ಬರ ಕೈಯಲ್ಲಿರಬೇಕಾ? ಓದೋರೊಬ್ಬರ ಕೈಯಲ್ಲಿರಬೇಕು, ಅವರು ಓದಬೇಕು, ನೀವೆಲ್ಲರೂ ಕೇಳಬೇಕು.
ಮತ್ತೊಂದು ಸಾರಿ ಮನೆಯಲ್ಲಿ ಹೋಗಿ ಕೇಳೋದಕ್ಕೆ, ಮತ್ತೊಂದು ಸಾರಿ ಮನೆಯಲ್ಲಿ ಹೋಗಿ ಓದ್ಕೊಳ್ಳೋದಕ್ಕೆ ಧ್ಯಾನ ಮಾಡೋದಕ್ಕಿಲ್ವಾ? ದೊಡ್ಡ ದೊಡ್ಡ ಅರಸರ ಬಳಿಯಲ್ಲಿರುವಂಥದ್ದು ಗ್ರಂಥದ ಸುರುಳಿಗಳು, ದೊಡ್ಡ ದೊಡ್ಡ ಅರಸರ ಬಳಿಯಲ್ಲಿರುವಂಥದ್ದು, ಇಲ್ಲ ದೊಡ್ಡ ದೊಡ್ಡ ಸೇವಕರ ಬಳಿಯಲ್ಲಿ, ಪ್ರವಾದಿಗಳ ಬಳಿಯಲ್ಲಿರುವಂಥದ್ದು ಗ್ರಂಥದ ಸುರುಳಿಗಳು. ಇವರೆಲ್ಲರೂ ಸಂಪೂರ್ಣವಾಗಿ ಬರೆದು ಹೋದ ಮೇಲೆ ದೊಡ್ಡ ದೊಡ್ಡ ಅರಸರ ಮನೆಗಳಲ್ಲಿ, ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಯಲ್ಲಿ ಗ್ರಂಥದ ಸುರುಳಿಗಳು. ಕೆಲವು ವಚನಗಳನ್ನು, ಕೆಲವು ಇಷ್ಟವಾದಂಥ ವಚನಗಳನ್ನು ಏನ್ರಿ ಬರೆದುಕೊಂಡು ಅವು ಮಾರಾಟ ಮಾಡ್ತಾಯಿದ್ರು. ಕೆಲವು ಮಾತ್ರ, ಎಲ್ಲ ಅಲ್ಲ, ಕೆಲವು ವಚನಗಳನ್ನು ಮಾತ್ರ ಬರೆದು ಮಾರಾಟ ಮಾಡುವಂಥದ್ದು. ಪೂರ್ತಿ ಗ್ರಂಥ ದೊಡ್ಡ ದೊಡ್ಡ ಅರಮನೆಗಳಲ್ಲಿ, ದೊಡ್ಡ ದೊಡ್ಡ ಅರಸರ ಮನೆಗಳಲ್ಲಿ, ಇಲ್ಲಾಂದರೆ ಅಧಿಕಾರಿಗಳ ಮನೆಗಳಲ್ಲಿ, ಶ್ರೀಮಂತರ ಮನೆಗಳಲ್ಲಿ ಒಂದು ಕಾಲದಲ್ಲಿ ಚರ್ಮದ ಅಂದರೆ ಗ್ರಂಥದ ಸುರುಳಿಗಳು ಅವರಲ್ಲಿ ಇರ್ತಾಯಿತ್ತು. ಇವಾಗ ಜೋಪಡಿಯಲ್ಲಿದ್ದವರ ಬಳಿಯಲ್ಲಿ ಕೂಡ ಗ್ರಂಥದ ಸುರುಳಿ. ಇವಾಗ ಭಿಕ್ಷೆ ಬೇಡೋರ ಬಳಿಯಲ್ಲೂ ಕೂಡ ಅಲ್ಲಲ್ಲಿ ಅನುಕೂಲವಾಗಿ ಕೊಟ್ಟಿದ್ದಾರೆ, ಎಲ್ಲರ ಬಳಿಯಲ್ಲಿ ಅನುಕೂಲವಾಗಿ ಕೊಟ್ಟಿದ್ದಾರೆ. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ದೇವರ ಮನಸ್ಸು ಅರ್ಥ ಆದಾಗ, ದೇವರು ಏನ್ರಿ ಅರ್ಥ ಆದಾಗ ಅವ್ರಿಗೋಸ್ಕರ ಬದುಕ್ತೀವಿ, ಅವ್ರಿಗೋಸ್ಕರ ಬದುಕಿದಾಗ ಪರಲೋಕದ ಮಾರ್ಗ ಸಿಗುತ್ತೆ ರೀ, ನಮಗೆ ಪರಲೋಕ ಸಿಗುತ್ತೆ ರೀ. ಇದು ಶ್ರೇಷ್ಠವಾದಂಥ ಆತ್ಮಿಕವಾದಂಥ ವರ, ಇದು ಆತ್ಮಿಕವಾದಂಥ ಆಶೀರ್ವಾದ. ಇದು ಇಷ್ಟು ಅದ್ಭುತವಾದಂಥ ವರವನ್ನು ಕೊಟ್ಟಾಗ, ದೀಕ್ಷೆಯನ್ನು ಪಡ್ಕೊಂಡಾಗ, ಪವಿತ್ರಾತ್ಮನ ವರವನ್ನು ಕೊಟ್ಟಾಗ, ಆ ವರವನ್ನು ಪಡ್ಕೊಂಡಿರುವಂಥ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿ, ಪಾಲಿಸಿ, ವಿಧೇಯರಾಗಿ, ಭಕ್ತಿಯಿಂದ ನಡ್ಕೊಂಡಾಗ ಎಷ್ಟು ಅದ್ಭುತವಾದಂಥ ಜೀವನ ಪ್ರಿಯರೇ, ಎಷ್ಟು ಅದ್ಭುತವಾದಂಥ ಜೀವನ, ಎಷ್ಟು ಅದ್ಭುತವಾದಂಥ ಬದುಕು. ಅರ್ಥ ಆಗುತ್ತಾ ಪ್ರಿಯರೇ? ಈ ಪತ್ರಿಕೆಯನ್ನು ನಾನು ಬರೆದಿದ್ದೀನಿ, ನೀವು ಓದಿ ಇನ್ನೊಬ್ಬರಿಗೆ ಓದಿಸ್ರಿ ಅಂತ. ನೀವು ಓದಬೇಕು, ಎಲ್ಲರೂ ಕೇಳಬೇಕು, ಆಮೇಲೆ ಇನ್ನೊಂದು ಕಡೆ ಓದಿಸ್ಬೇಕು, ಆಮೇಲೆ ಇನ್ನೊಂದು ಕಡೆ ಓದಿಸ್ಬೇಕು, ಇಲ್ಲಿ ಅಲ್ಲಿ ಅಲ್ಲಿ ಟೋಟಲ್ ಅಂದರೆ ಎಲ್ಲರ ಬಳಿಯಲ್ಲಿ ಇಲ್ಲ, ಅನುಕೂಲವಾಗಿಲ್ಲ. ಇವಾಗ ಎಲ್ಲ ದೇಶಗಳಲ್ಲಿ, ಎಲ್ಲ ಭಾಷೆಗಳಲ್ಲಿ ಅನುಕೂಲವಾಗಿ ದೇವರು ಕೊಟ್ಟಿರುವಾಗ ಇದು ದೇವರ ಕೊಟ್ಟಂಥ ಕೃಪೆ ಅಲ್ಲಂತೀರಾ? ಮತ್ತು ತಾತ್ಕಾಲಿಕವಾದಂಥ ವರಗಳನ್ನು ಕುರಿತು ವಿಚಾರ ಮಾಡ್ತೀರಾ? ಚಿಂತೆ ಮಾಡ್ತೀರಾ? ಇದು ತಾತ್ಕಾಲಿಕವಾದದ್ದು, ಅದು ನಿಂತೋಗಿದೆ. ಸಂಪೂರ್ಣವಾದಂಥ ಜ್ಞಾನ ಕೊಟ್ಟಿದ್ದಾರೆ. ಸಂಪೂರ್ಣವಾದದ್ದು ಬಂದ ಮೇಲೆ ಅಪೂರ್ಣವಾದದ್ದು ಇಲ್ಲದಂತಾಗುವುದು, ಅಂದರೆ ತಾತ್ಕಾಲಿಕವಾದಂಥದ್ದು ಇಲ್ಲದಂತಾಗುತ್ತೆ. ಅದು ನಿಂತೋಗಿದೆ ರೀ. ಪ್ರಿಯರಾದ ದೇವರ ಮಕ್ಕಳಿರ, ಅರ್ಥ ಮಾಡಿಕೊಳ್ಳಿ, ಪರಿಶೋಧನೆ ಮಾಡಿ. ಕೊನೆ ದಿನದಲ್ಲಿದ್ದೀವಿ. ಕೊನೆಯ ದಿನದಲ್ಲಿ ಇದ್ದಂಥ ನೀವು, ನಾವು ಯಾವಾಗ ಗುಂಡಿಗೆ ನಿಂತೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ. ಅಷ್ಟು ಒಳಗಡೆ ಸತ್ಯವನ್ನು ತಿಳಿದುಕೊಂಡು ರಕ್ಷಣೆ ಮಾರ್ಗದಲ್ಲಿ ಬಂದು ಭಕ್ತಿಯಿಂದ ನಡೆದು ದೇವರ ಸೇವೆಯನ್ನು ಮಾಡಬೇಕು. ಈ ಕಾಲದಲ್ಲಿ ದೇವರು ಕೊಟ್ಟಂಥ ವರ ಈ ಅದ್ಭುತವಾದಂಥ ಬೈಬಲ್ ಗ್ರಂಥ, ವಾಕ್ಯಗಳಿದೆ, ಸಂಪೂರ್ಣವಂಥ ಜ್ಞಾನ ಇದೆ. ಯಾರು ದೇವರನ್ನು ಪ್ರೀತಿಸ್ತೋರು ಇದರಲ್ಲಿರುವಂಥ ವಾಕ್ಯವು ಅರ್ಥ ಆಗುತ್ತೆ. ಧ್ಯಾನಿಸಬೇಕು, ದೇವರನ್ನು ಪ್ರೀತಿಸಬೇಕು, ವಿಧೇಯರಾಗಬೇಕು. ಕಪಟ ವೇಷಧಾರಣೆ, ಈ ಲೋಕದಲ್ಲಿ ಯಾವುದೋ ಒಂದು ಕೋರಿಕೆ ಹೃದಯದಲ್ಲಿ ತುಂಬಿಕೊಂಡು ಬೈಬಲ್ ಓದ್ತೀನೆಂದರೆ ಅರ್ಥ ಆಗಲ್ಲ. ಅಪ್ಪ ನನಗೆ ಅರ್ಥ ಆಗ್ತಾಯಿಲ್ಲ, ನನಗೆ ಜ್ಞಾನ ಕೊಡಿಪ, ನನಗೆ ನೀನು ಬೇಕು ಅಯ್ಯ, ನೀವೇ ನನಗೆ ಸರ್ವಸ್ವ, ನಾನು ಈ ಲೋಕದಲ್ಲಿ ಇದ್ದರೂ ಕೂಡ ನಾನು ನಿಮಗೋಸ್ಕರನೇ ಬದುಕ್ತೀನಿ. ಪೌಲನು ಹೇಳ್ತಾನಲ್ಲ, ಅಂಥ ಮನಸ್ಸುಳ್ಳವರಾಗಿರಬೇಕು. ಸ್ಟೆಫೆನನು ಹೇಳ್ತಾನಲ್ಲ, ಅಂಥ ಮನಸ್ಸುಳ್ಳವರಾಗಿರಬೇಕು. ಎಲ್ಲಿದ್ದೀವಿ? ಯಾವ ಕೆಲಸದಲ್ಲಿದ್ದೀವಿ? ಏನು ಮಾಡ್ತಾಯಿದ್ದೀವಿ? ದೇವರು ಕೊಟ್ಟಂಥ ಭಾಗ್ಯವನ್ನು, ಸತ್ಯವೇದ ಗ್ರಂಥವನ್ನು ಮನೆಯಲ್ಲಿ ಎಲ್ಲೋ ಒಂದು ಕಡೆ ಮಡಗಿ ಇಷ್ಟ ಬಂದಾಗಿ ಬದುಕ್ತಾ ಇದ್ದೀರಾ? ಅಥವಾ ದೇವರನ್ನು ಪ್ರೀತಿಸಿ ದೇವರ ವಾಕ್ಯಗಳನ್ನು ಪ್ರತಿನಿತ್ಯ ಓದಿ ಧ್ಯಾನಿಸಿ ಪಾಲಿಸ್ತಾ ಇದ್ದೀವಾ? ಪಾಲಿಸಿದರೆ ದೇವರು ಕೊಟ್ಟಂಥ ಆತ್ಮಿಕ ವರವನ್ನು ನೀನು ಪಡ್ಕೊಂಡಿದ್ದೀಯ ಅಂತ ಅರ್ಥ. ಇದೇ ಸತ್ಯವೇದ ಗ್ರಂಥ ಇದೆಲ್ಲ ನಿನ್ನ ಬಳಿಗೆ ಬಂದಿದೆ ಅಂದರೆ ಆತ್ಮಿಕ ವರ ನಿನಗೆ ಸಿಕ್ಕಿದೆ ಅಂತ ಅರ್ಥ. ದೇವರು ಕೊಟ್ಟಿದ್ದಾರಂತ ಅರ್ಥ. ಅದನ್ನು ಕಾಪಾಡಿಕೊಳ್ತೀಯೋ, ಅದನ್ನು ತಳ್ತೀಯೋ, ಅದು ನಿನ್ನಿಷ್ಟ. ದೇವರು ನಿನಗೆ ಕೊಟ್ಟಿದ್ದಾರೆ. ದೇವರು ಈ ಭಾಗ್ಯವನ್ನು ಕೊಟ್ಟಿದ್ದಾರೆ, ಸರ್ವೋತ್ತಮವಾದಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ನೀನು ಕಾಪಾಡಿಕೊಳ್ಬೇಕು, ಅದನ್ನು ನೀನು ಉಳಿಸ್ಕೊಳ್ಬೇಕು. ಏನು ಮಾಡ್ತೀಯಾ? ಒಂದು ಸಾರಿ ನಿನ್ನನ್ನು ನೀನು ಪರಿಶೋಧನೆ ಮಾಡಿಕೊ. ಕೊನೆಯದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರತ್ಯಾಗಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ಇದು ಪ್ರಿಯರೇ ಆತ್ಮಿಕವಾದಂಥ ವರ 1ನೇ ಶತಮಾನದಲ್ಲಿ ಅವರು ಕೊಟ್ಟಿದ್ದಾರೆ. ಅದು ಸತ್ಯವೇದ ಗ್ರಂಥವನ್ನು ಬರೆಸಿದ ಮೇಲೆ ನಿಲ್ಲಿಸಿದ್ದಾರೆ. ಇವಾಗ ಸತ್ಯವೇದ ಗ್ರಂಥ ಎಲ್ಲರೂ ಕೊಟ್ಟಿದ್ದಾರೆ. ಇದು ದೇವ್ರು ಕೊಟ್ಟಂಥ ವರ. ದೇವ್ರು ಕೊಟ್ಟಂಥ ವರವನ್ನು ನಾವು ಪಡ್ಕೊಳ್ತೀವ ಅಥವಾ ತಳ್ಳುತ್ತಾ ಇದ್ದೀವ? ಇದನ್ನು ಪಡೆದುಕೊಂಡು ಭಕ್ತಿಯಿಂದ ಭಯದಿಂದ ಜೀವಿಸಬೇಕು. ಇಲ್ಲದೆ ಹೋದರೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತೀವಿ. ಎಲ್ಲರ ತಲೆಬಾಗಿಸಿ ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ನಿಮ್ಮ ಪ್ರೀತಿ ಬಹಳ ಶ್ರೇಷ್ಠವಾದದ್ದು, ಉನ್ನತವಾದದ್ದು, ಸರ್ವೋತ್ತಮವಾದದ್ದು. ನಮ್ಮೆಲ್ಲರನ್ನು ಕಾಪಾಡಬೇಕು, ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು, ಎಲ್ಲರಿಗೂ ನಿತ್ಯ ಜೀವವನ್ನು ಕೊಡಬೇಕು ಎಂದು ಎಷ್ಟು ಪ್ರಯತ್ನ ಮಾಡ್ತಾಯಿದ್ದೀರ ತಂದೆ. ಬಹಳ ಪ್ರಯತ್ನ ನೀವು ಮಾಡ್ತಾಯಿದ್ದೀರಾ. ಮಗನನ್ನು ಕಳಿಸ್ಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ಪವಿತ್ರ ಆತ್ಮನನ್ನು ಕಳಿಸ್ಕೊಟ್ಟಿದ್ದೀರಾ. ಬೋಧಕರ ಬಳಿಯಲ್ಲಿ ಇದ್ದು ಅನೇಕ ಅದ್ಭುತಗಳು, ಸೂಚಕ ಕ್ರಿಯೆಗಳನ್ನು ಮಾಡಿಸಿ ಬೋಧನೆಯನ್ನು ಸಾರಿ ಸತ್ಯವೇದ ಗ್ರಂಥವನ್ನು ಬರೆಸಿದ್ದೀರಾ. ಒಂದೇ ಕಡೆ ಇಲ್ಲದಂತೆ ಪ್ರಪಂಚಕ್ಕೆ ತಲುಪಿಸಿದ್ದೀರಾ. ಪ್ರಪಂಚದಲ್ಲಿ ಎಲ್ಲರಿಗೂ ತಲುಪಿದೆ, ನನಗೂ ಕೂಡ ತಲುಪಿದೆ ತಂದೆ. ನನ್ನ ಬಳಿಯಲ್ಲಿ ಕೂಡ ಕೊಟ್ಟಿದ್ದೀರಾ ತಂದೆ. ನಿಮ್ಮ ಪ್ರೀತಿ ಬಹಳ ಶ್ರೇಷ್ಠ. ಹೌದು ತಂದೆ, ಎಲ್ಲೋ ಇದ್ದಂಥ ನಮ್ಮನ್ನು, ಯಾವುದೋ ಮೂಲೆಯಲ್ಲಿ ಇದ್ದಂಥ ನಮ್ಮನ್ನು ತಂದೆ ಕಾಪಾಡಿದ್ದೀರಾ. ರಕ್ಷಣೆ ಮಾರ್ಗದಲ್ಲಿ ನಿಲ್ಲಿಸಿದ್ದೀರಪ್ಪ. ನಿಮ್ಮ ಮಾತುಗಳು ಶ್ರೇಷ್ಠ, ಅದ್ಭುತವಾದಂಥ ಗ್ರಂಥವನ್ನು ಕೊಟ್ಟು ನಡೆಸ್ತಾ ಇದ್ದೀರಾ ತಂದೆ. ಕೊನೆ ತನಕ ಯಥಾರ್ಥವಾಗಿ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಮನೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಕೈ ಒಪ್ಪಿಸ್ತಾ ಇದ್ದೀನಿ. ಕನಿಕರಿಸಿ, ಬಲಪಡಿಸಿ, ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಕೆಲಸದಲ್ಲಿರಬೇಕು. ಸಭೆಯಲ್ಲಿದ್ದಂಥ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಹೆಸರುಗಳಿಂದ ಕಾಪಾಡಿ ತಂದೆ. ಒಂದು ವೇಳೆ ಕಷ್ಟದಲ್ಲಿ ಬಾಧೆಯಲ್ಲಿದ್ದರೆ ಕನಿಕರಿಸಿ, ಅವರನ್ನು ಬಲಪಡಿಸಿ, ಆತ್ಮಿಕವಾಗಿ ಬೆಳೆಯುವಂತೆ ಆಶೀರ್ವದಿಸಿ. ನಮ್ಮ ಚಿಕ್ಕ ಸಭೆ ತಂದೆ, ಚಿಕ್ಕ ಸಭೆಯಾಗಿ ನಾವು ಕೂಡ್ತಾ ಇದ್ದೀವಿ ತಂದೆ. ನಮ್ಮೆಲ್ಲರನ್ನು ನಡೆಸಿ, ಇನ್ನೂ ಹೆಚ್ಚಾಗಿ ನಡೆಸಿ ತಂದೆ. ಅದೇ ರೀತಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಗೂಗಲ್ ಮೀಟ್ನಲ್ಲಿ ನಿಮ್ಮ ಮಕ್ಕಳು ಗ್ಯಾದರ್ ಆಗ್ತಾ ಇದ್ದಾರೆ, ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೆ ತಂದೆ. ಯುವಕರು, ಹುಡುಗರು, ಯೌವನಸ್ಥರು, ವೃದ್ಧರು ಕುಟುಂಬ ಸಹಿತವಾಗಿ ಕೇಳ್ತಾ ಇದ್ದಾರೆ ತಂದೆ. ಅವ್ರನ್ನ ಆಶೀರ್ವದಿಸಿ, ಬಲಪಡಿಸಿ, ಹೆಚ್ಚಾಗಿ ಬೆಳೆಸಿ ತಂದೆ. ಕನಿಕರಿಸಿ ತಂದೆ. ಅದೇ ರೀತಿಯಲ್ಲಿ ಸಾಯಂಕಾಲ ಕೂಡ ಹುಡುಗರು ನಿಮ್ಮ ವಾಕ್ಯಗಳನ್ನು ಕಲಿತಾ ಇದ್ದಾರೆ, ಕಲಿತು ಮಾತಾಡ್ಕೊಳ್ತಾ ಇದ್ದಾರೆ. ಆ ಮಕ್ಕಳನ್ನು ಕೂಡ ಬೆಳೆಸಿ ತಂದೆ. ಎಲ್ಲ ಮಕ್ಕಳನ್ನು ಕೊಟ್ಟಿದ್ದೀರ ನನಗೆ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು. ಅವರೆಲ್ಲರೂ ಇನ್ನೂ ಹೆಚ್ಚಾಗಿ ಬೆಳಿಬೇಕು, ನಿಮ್ಮ ಜ್ಞಾನದಲ್ಲಿ ಬೆಳಿಬೇಕು, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಯಥಾರ್ಥರಾಗಬೇಕು, ಒಳ್ಳೆ ಭಕ್ತರಾಗಬೇಕು. ಒಳ್ಳೆ ಭಕ್ತರಾಗಿ ನಿಮ್ಮ ಸೇವೆಯಲ್ಲಿರಬೇಕು. ಈ ಕರ್ನಾಟಕದಲ್ಲಿ ಅನೇಕರನ್ನು ಕಾಪಾಡಬೇಕು, ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. ಹಾಗೆ ಪ್ರತಿಯೊಬ್ಬರನ್ನು ಕನಿಕರಿಸಿ ಕಾಪಾಡಿ ನಮ್ಮೆಲ್ಲರನ್ನು ನಡೆಸಿ. ಈ ಕರ್ನಾಟಕದಲ್ಲಿ ಕಾರ್ಯಕ್ರಮ ನಡೀತಾ ಇದೆಯೋ ಕನಿಕರಿಸಿ ಕಾಪಾಡಿ. ಶೋಧನೆಗಳು, ಕಷ್ಟಗಳು, ಬಾಧೆಗಳು ಬಂದಾಗ, ಏನೇ ಬಂದಾಗಲೂ ತಂದೆ ಧೈರ್ಯವಾಗಿ ನಿಲ್ಲುವಂತೆ ನಮ್ಮೆಲ್ಲರಿಗೂ ಬಲ ಕೊಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರು ಜೊತೆಯಾಗಿದ್ದು ನಡೆಸಲಿ.
ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.